ಮುಮುಕ್ಷುಗಳಾದವರು ಬ್ರಹ್ಮನಿಷ್ಠರ ಅಂತರ ವ್ಯವಹಾರವನ್ನು ನೋಡಿಕೊಂಡು ಸಮಾಧಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗ ನಮಗಿದ ಅನುಭವ ಬರ್ತದೆ. ಅವ್ರ ಆಂತರಿಕ ವ್ಯವಹಾರ ಹೆಂಗಿರ್ತದೆ ಅಂದ್ರೆ ಎದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ, ಎಲ್ಲದರ ಬಗ್ಗೆ ಉದಾಸೀನತೆ ಇರ್ತದೆ. ಎಲ್ಲ ಮಾಡ್ತಾರಂದ್ರೂ ಅದ್ರಾಗ ಆಸಕ್ತಿ ಇಲ್ಲ, ಮನದೊಲವಿಲ್ಲ. ಹೊರಗೆಲ್ಲ ಮಾಡ್ತಿರ್ತಾರ, ಅಜ್ಞಾನಿ ಹಂಗ ಎಲ್ಲ ವ್ಯವಹಾರ ಮಾಡ್ತಿರ್ತಾರೆ, ಅದ್ರ ಒಲ್ಲವೂ ಇಲ್ಲಲ್ಲಿ ಮಾಡ್ತಿರ್ತಾರೆ. ಮನಸ್ಸಿಲ್ಲಲ್ಲಿ ಮಾಡ್ತಿರ್ತಾರೆ. ಅದ್ರಾಗ ಆಸಕ್ತಿ ಇತ್ತಂದ್ರೆ ಸಮಾಧಿ ಹಂಗತ್ತಿತ್ತು ಅವ್ರಿಗೆ. ಅದಕ್ಕೆ ಹೊರಗಿನ ಇದನ್ನೆಲ್ಲ ಇದ್ದೂ ಇಲ್ಲದಂಗೆ, ಇಲ್ಲನೂ ಅದಾರನ ಅಂದ್ರೆ ಅದ್ರಾಗಿಲ್ಲ. ಅವ್ರ ಒಳಗಿನ ಆಂತರಿಕ ವ್ಯವಹಾರ ಹೆಂಗಿತ್ತು, ಇದ್ದೂ ಇಲ್ಲದಂಗೆ, ನೋಡಿ ನೋಡ್ದಂಗೆ, ಕೇಳಿ ಕೇಳ್ದಂಗೆ, ಉಂಡು ಉಣ್ದಂಗೆ, ಬಳಸಿ ಬ್ರಹ್ಮಚಾರಿ ಅಂತಾರ. ಹಂಗೆ ಅವ್ರ ಆಂತರಿಕ ವ್ಯವಹಾರ ಇರ್ತದೆ. ನೋಡಾರ ದೃಷ್ಟಿಯೊಳಗೆ ಅವರು ನಮ್ಮಂಗಾರ ಬಿಡ ಅಂತ ಹಂಗೆ ನೋಡೋರ ದೃಷ್ಟಿಯೊಳಗೆ ತೋರಿಸ್ತಾರ, ಅವರೆಲ್ಲ ಕಾಣಿಸ್ತಾರೆ. ಅದ್ರ ಒಳಗೆ ಇರೋದಿಲ್ಲ. ಕಮಲದಲ್ಲಿ ನೀರಾಗ ಐತೆ ಅಂದ್ರೂ ಅದಕ್ಕೆ ಒಂದು ಹನಿ ನೀರು ಹತ್ತಿರೋದಿಲ್ಲ, ಅಲಿಪ್ತಾಗಿರ್ತದೆ. ಎಲ್ಲ ಸಕಲ ಸಂಸಾರದೊಳಗೆ ಇದ್ದಾನಂದ್ರೆ ಸುಧಾ ಅವಾಗ ಹಚ್ಕೊಳ್ದಂಗೆ, ಅದಕ್ಕೆ ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಆವ ಬಾಧೆಯನ್ನುಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಳಗೆ ಶಿವಯೋಗಿಗೆ ಅಂತ. ಎಲ್ಲ ಭೋಗಗಳಲ್ಲಿ ಅದಾನಂದ್ರೆ ಸುಧಾ ಅವಾಗ ಬಾಧೆ ಇರುವುದಿಲ್ಲ. ಶರೀರ ಪ್ರಾರಬ್ಧ ಅದ. ಕೃಷ್ಣ ಭೋಗಿ ಎಲ್ಲೋ ಸಾವಿರಾರು ಹೆಣ್ಮಕ್ಳು ಕೂಡ ಇರ್ತಾನಂದ್ರು ಯಾಕ್ರಿ ಹೆಂಗಿದ್ದಾವ? ಕೃಷ್ಣ ಅಲಿಪ್ತ ಆಗಿದ್ದ, ಕೃಷ್ಣ ಭೋಗಿ ಸುಖಸ್ಥ್ಯಾಗಿ. ಹನುಮಾನ್ ದೂತಃ ನಾರದ ಗಾನಲೋಲಸ್ತು ಪ್ರಾರಬ್ಧ ವೈಚಿತ್ಯದಿಂದ ದತ್ತಾತ್ರೇಯ ಉನ್ಮಸ್ತತೋ ನೃಪವು ಜನಕರಾಗುವವು. ರಾಮ ಮತ್ತು ಜನಕರಾಜರಿದ್ದರು, ಪ್ರಾರಬ್ಧ ವಶಾತ್ ನಮ್ಮನೆ ವಿಚಿತ್ರ ಇತ್ತು. ಆದರೆ ಎಲ್ಲರದು ಸ್ಥಿತಿ ಒಂದೇ ಇತ್ತು, ಆಂತರಿಕ ಸ್ಥಿತಿ. ಅದು ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಭಿನ್ನ ನಮೂನಿ ಕಾಣಿಸ್ತಾರೆ. ಒಬ್ರಂಗ ಒಬ್ರು ಇರೋದಿಲ್ಲ, ಅವ್ರಂಗ ಇವ್ರು ಇಲ್ಬ. ಪ್ರಾರಬ್ಧ ಭಿನ್ನ ಭಿನ್ನ ಇರ್ತೈತಿ. ಅವ್ರಂಗ ಅವ್ರು ಇಲ್ಲಪ್ಪ, ಅವ್ರಂಗನ ಇರ್ಬೇಕಂತ ಏನಿಲ್ಲ. ಪ್ರಾರಬ್ಧ ವೈಚಿತ್ರ್ಯ ಭಿನ್ನ ಭಿನ್ನ ಇರ್ತದೆ, ಅದ್ರ ಒಳಗಿನ ಸ್ಥಿತಿ ಎಲ್ಲರದು ಒಂದೇ ಇತ್ತು. ಅದನ್ನು ಗೊತ್ತು ಹಿಡಿದ ನಾವು ಅದನ್ನು ಆ ಸ್ಥಿತಿ ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹೊರಗಿಂದ ನೋಡಕ್ಕೆ ಹೋಗ್ಬಾರ್ದು. ಒಬ್ಬರಂಗ ಒಬ್ಬರು ಇರೋದಿಲ್ಲ, ಭಿನ್ನ ಭಿನ್ನ ನಮೂನೆ ಇರ್ತದೆ ಪ್ರಾರಬ್ಧ ವೈಚಿತ್ರ್ಯ. ಅದಕ್ಕೆ ಅವರು ಅಂತರ ವ್ಯವಹಾರವನ್ನು ನೋಡಿಕೊಂಡು ನಾವು ಒಳಗೆ ಆ ಸ್ಥಿತಿ ಅಲಿಪ್ತ ಆಗಿದ್ದ ಅದನ್ನು ಹೊಂದಬೇಕು. ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿಯಾಗುವಂಥ ಆ ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ರಕ್ಷಿಸಿಕೊಳ್ಳಬೇಕು. ಯಾವಾಗಲೂ ವಿವೇಕ ತರತರಿತಿರಬೇಕು. ಅಂದರೆ ಜಾಗೃತವಾಗಿರ್ಬೇಕು, ಎಚ್ಚರಿಕೆ ಒಳಗಿರ್ಬೇಕು. ನಾವು ವಿವೇಕದ ಎಚ್ಚರಿಕೆ ಒಳಗೆ ಜ್ಞಾನ ದಿವ್ಯ ದೃಷ್ಟಿ ಇರಬೇಕು ನಮಗೆ. ಅದನ್ನು ಮರೆತೆ ಅಂದ್ರೆ ತೀರ್ಥ ಅಜ್ಞಾನದೊಳಗೆ ಬೀಳ್ತೀನಿ. ಮತ್ತೆ ಅಜ್ಞಾನದಾಗ ಬಿದ್ದು ಒಳ್ಳೆ ಜನ್ಮ ಜನ್ಮ ಅಂತ ತಿರುಗಬೇಕು. ಆ ದೃಷ್ಟಿ ನಿನ್ನಲ್ಲಿ ಜಾಗೃತ ಆಗಲಿಲ್ಲ ಅಂತ ಅದನ್ನು ಜಾಗೃತಗೊಳಿಸುವ ಸಂಬಂಧ ನಿರಂತರ ಸತ್ಸಂಗದೊಳಗಿರೋದು. ನಾವು ಮರಿತೇವೆ. ನಾವು ಇಲ್ಲಿ ಬಂದಾಗ ಅದು ಎಚ್ಚರಗೊಳಿಸ್ತಾರೆ. ಅದಕ್ಕಂಥ ಸಂಘದಾಗಿದ್ದರೆ ಮೇಲೆ 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 ಮಹಾತ್ಮರು ನಮಗೆ ಎಚ್ಚರಗೊಳಿಸ್ತಾರೆ. ಅದಕ್ಕೆ ಆ ಸಂಘ ಬಿಡಬೇಡಪ್ಪ ಅಂತ ಹೇಳಿತ್ತು. ಇದನ್ನು ಬಿಟ್ಟು ಗುಲ್ಲೆ ಅಜ್ಞಾನ ಮತ್ತೆ ಮುಸಿಬಿಡುತ್ತೆ. ಅವ್ರ ಸಂಘ ಜಡ ಬುದ್ಧಿ ಜಡ ಸಂಘ ಮಾಡಿ ತನ್ನಂಗ ಮಾಡ್ಕೊಂಡ್ಬಿಡ್ತೈತೆ. ಅದು ಎಲ್ಲೇನು ಕೇಳಿದ್ದು ಹೇಳಿದ್ದು ಎಲ್ಲಿ ಹೋತೋ ಏನು, ಹಂಗೆ ಗಾಢವಾಗಿ ಅಜ್ಞಾನ ಜಡಬುದ್ಧಿ ಜಡ ಸಂಘದಾಗ ತೊಡಗಿಬಿಟ್ಟು ಮರಿಸ್ಬಿಡ್ತು. ಅದಕ್ಕೆ ಈ ಸಂಘ ಯಾವಾಗಲೂ ಇದ್ರೆ ಏನಾರ ಅದರ ನೆನವನಾಗಿರಾಕ ನಮ್ಗೆ ಅನುಕೂಲ ಆಗ್ತೈತಿ. ಸ್ವಲ್ಪ ಸಮಯ ಕೂಡ ಆ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು ಅಂತ. ಯಾಕೆ ಮಾಡಿರಿ ಏನಾಕೈತಿ ಅಂದ್ರೆ ಅದು ಗತಿಗೆ ಹೋಯ್ತೈತಿ ನಮ್ಗೆ. ಪಾರ್ಯಂದವ್ರು ಅಂದ್ರೆ ಏನು ಶಾನ್ಯಾರ ಅಂತ ತಿಳ್ಕೊಂಡಿರಿ ನಾವು. ಕುಂಡಿ ತಗೊಳ್ಬಾರ್ದು ಮುಂಡೆ ಮಕ್ಕಳು ಅವರು. ಆಳಿಲೆ ಮಕ್ಕಳಿಗೆ ವರ್ಷವಂತ ಅಡ್ಡಾಡ್ತಾವ.
ಹೌದು, ಅವರೆಲ್ಲ ನೀರು ಹಚ್ಚೋದ್ರ ಬರೀ ಹಾಳಿಲೆ ಮುಕ್ಳಿ ವರ್ಷ ಅಡ್ಯಾಡ ಹೊರಗಿನ ಇದಕ್ಕೆಲ್ಲ ಮಳ್ಳು ಹಾಕೊಂಡು ಕುಂತೀನಿ ನಾವು. ಜಗತ್ತಿನ ಇದಕ್ಕೆ ಭೌತಿಕ ಜಗತ್ತಿಗೆ ಮಳ್ಳಾಗಿ ಅದ್ರ ಬೆನ್ನು ಹತ್ತಿ ನಾವು ಅವ್ರಂಗ ಆಗ್ಬೇಕು. ಏನಾಗ್ಯಾರ ನೋಡ್ಕೊ ಅದನ್ನ ಮಾಡಿ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೊ. ಇದ್ದದ್ದು ಯಾವಾಗಲೂ ಹೋಗುದಿಲ್ಲ, ಇಲ್ಲದ್ದು ಬರುದಿಲ್ಲ. ಹೌದು, ಅದಕ್ಕೆ ಅದನ್ನ ಇಲ್ಲದನ್ನು ಬಯಸಾಕ ಹೋಗಬೇಡ. ಭೌತ ವಿಜ್ಞಾನ ಶಾಸ್ತ್ರ ಏನು ಮಾಡಿದ? ಮಾಡಿದ್ದು ಏನು ಉಳ್ದತ್ ಹೇಳ್ರಿ ನೀವು? ಒಂದು ಅನುವರ ಇದಕ್ಕಿದ್ದಂಗೆ ಐತೇನು? ಅಂದಿಂದ ಇಷ್ಟೇ ಯಾಕೆ ಅದ್ರ ಬಗ್ಗೆ ಪ್ರಯತ್ನ ನಡೆಸಿರಿ ನೀವು? ಹಂಗಾರ ಅಂದ್ರೆ ಏಟ್ ತೋರ್ದತಿ ಅಂತ ಬಾಳೆ ಮಾಡ್ಬೇಕಾಗೈತಿ. ತಿಂಡಿ ಬಿಟ್ಟಷ್ಟು ಕೆರ್ಕೋ, ಬಾಚಿ ತಗೊಂಡು ಕೆತ್ಕೊಂತ ಕುಂತ್ರ ಎದಕ್ ಬಂತ? ಬರೀ ಅದ ಸುಖರೂಪ ಅಂತ ತಿಳ್ಕೊಂಡ ತಿಂಡಿ ಬಿಟ್ಟಷ್ಟು ಕೆರ್ಕೊಂಡು ನಿನ್ನ ಕೆಲಸ ಮಾಡ್ಕೊ ಅಂದ. ನಿನ್ನ ಕೆಲಸ ಅಂದ್ರೆ ನಿಜದ ಎಚ್ಚರಿಕೆಯನ್ನು ಹೊಂದೋದು ಒಂದೇ ನಮ್ಮ ಕೆಲಸ. ಬಾಕಿದು ಏನಾರು ಅದನ್ನ ಮಾಡ್ಕೊಂತ ಒಳ್ಳೆ ಅದನ್ನ ಮಾಡಿದ್ದೆ ನೋಡ್ಕೊಂತ ಕುಂದ್ರೋದು, ಅದನ್ನ ನೋಡೋದು, ತಿಂದದ್ದ ತಿನ್ನೋದು, ನೋಡಿದ್ದು ಮಾಡಿದ್ದೆ ಮಾಡೋದು. ಏನು ಲಾಭ ಆಗೈತೆ ಅದರಿಂದ? ಏನಾಗೈತಿ ಅಂದ್ರೆ ವಿಚಾರ ಮಾಡಿ ಹೆಜ್ಜೆ ಇಡು ನೀನು. ಹಂಗೆ ಒಬ್ಬರು ಮಾಡ್ತಾರಂತ ಹಂಗೆ ಅವ್ರು ನೀನು ಮಾಡಾಕತ್ತ, ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಮಾಡಿದವ್ರು ಏನಾಗ್ಯಾರ ನೋಡಿ, ಗಳಿಸಿದವ್ರು ಏನಾಗ್ಯಾರ. ನಾನು ಹಂಗಾಗ್ಬೇಕು ಹಂಗಾದವ್ರು ಏನಾಗ್ಯಾರ ನೋಡ್ಕೊ. ಅವ್ರು ಹಣೆ ಬರ. ಸಾಲಿ ಕಲಿಸ್ತಾರಂತ ಮಕ್ಕಳಿಗೆ. ಹೆಣ್ಣು ಹಣ್ಣು ಗಂಡು ಹಂಗ ಗುಳೇ ಅಂತಿರಲ್ಲ, ಸಾಲಿ ಕಲಿಬೇಕಂತ. ಸಾಲಿ ಕಲ್ತ ದಡ್ಡ ಆದ ನೀವು. ಏನ್ ಈ ಸುಂಬಳನ ನಾನು ತಿಳ್ಕೊಂಡು ಕುಂತೀರಿ, ಮತ್ತೆ ಮ್ಯಾಲ ದೊಡ್ಡ ಶಾನೆ ಅಂತ. ಎಲ್ಲರಿಗೂ ಅನುಭವಕ್ಕೆ ಬರ್ತಕ್ಕಂಥ ಆನಂದಮಯವಾದ ಇರು, ಅದನ್ನು ತಯಾರು ಮಾಡಕ್ ಬರ್ತೈತೆನ? ರೆಡಿ ಇದ್ದದ್ದು ಅದು. ಏನಾರ ಮಾಡಿ ಅದನ್ನು ಹೊಂದ್ಬೇಕಂತ ಹೊಂಟಾನ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವಕ್ಕೆ ಬರುವಂತ ಸ್ಥಿತಿ ಅದು. ಎಲ್ಲರೂ ಏನ್ ನಡೆಸಿರಿ? ಮುಕುಳಿ ಮಾರಿ ಪಾಲಿಶ್ ಮಾಡೋದನ್ನ ನಡೆಸಿರಿ, ಹೌದಿಲ್ಲ? ಎಷ್ಟು ಪಾಲಿಶ್ ಮಾಡಿದ್ರು ಹಂಗ ಅದು ಮತ್ತ ವಿಕಾರ ಆಗೋದು ಬಿಡೋದಿಲ್ಲ, ಹೌದಿಲ್ಲ? ಮುಂಜಾನೆ ಸಂಜೆ ಮಟ್ಟ ಬರೀ ಅದನ್ನ ತಿದ್ದುದು ತೀಡ್ಯಾಡುದು. ಎಷ್ಟು ತಿದ್ದುದು ತೀಡ್ಯಾಡುದು ಮಾಡಿದ್ರು ತನಗೆ ವಿಕಾರ ಆಗೋದು ಬಿಡುದಿಲ್ಲ ಅದು ಶರೀರ. ಎಷ್ಟು ತೊಳೆದ್ರು ಮ್ಯಾಗ ತಿಕ್ಕಿ ತೊಳೆದ್ರು ಹೊಲಸು ನಾರೋದು ಬಿಡುದು, ಸೋರಾಕ್ ಚಲೋ ಆಕೈತಿ. ಮತ್ತೆ ತೊಳೆದು ಬಿಟ್ಟು ಕೂಲೆ ನಾರಾಕ್ ಚಲೋ ಆಕೈತಿ. ಹಿಗ್ಗುವೆ ಯಾಕೋ ಕುಗ್ಗುವೆ ಯಾಕೋ ಅಂತಾರೆ. ಇದು ಹಿಗ್ಗು ಕುಗ್ಗುಗಳನ್ನು ಹೊಂತಿ ಬರೀ ಡ್ರೆಸ್ ಮಾಡಿ ಅಗದಿ ಇದನ್ನು ಮಾಡಿದಾಗ ಚಂದ ಕಾಣಿಸ್ತೈತೆ. ಒಂದಿಟ್ಟು ಮತ್ತೆ ಇದಾದ ಕೂಲೆ ಒಂದು ನಮೂನಿ ಆತಪ್ಪ, ಇದು ಹಿಂಗ್ಯಾಕೆ ಆತಿದಂತ. ಇದಾದ ಕೂಲೆ ಮೋಹಕ್ಕೆ ಬೀಳ್ತೀವಿ, ಮಿಂಚ್ಕಂಡು ಕೂಲೆ ಒಂದಿಟ್ಟು. ಅದು ಎಷ್ಟೋ ಇರ್ತೈತಿ, ಮತ್ತೆ ಮಾಯ ಆಗಿ ಬಿಡ್ತೈತೆ. ಅದು ವಿಕಾರ ಆಗಿ ನೋಡಾಕ ಅಸಹ್ಯ ಆಕೈತಿ. ಏಕೆ ವಿಕಾರ ಆಗೋ ದಿನಸದಾಗಿಂದ ತಯಾರಾದ ಅದು ವಸ್ತು, ಅದು ಶರೀರ. ನೀ ವಿಕಾರ ಆಗೋ ದಿನಸದಾಗಿಂದ ತಯಾರಾದ ವಸ್ತುನು ಅಲ್ಲ. ನೀ ಅವಿಕಾರಿ, ವಿಕಾರ ಆಗಲಿ ಇದ್ದಂಥ ವಸ್ತು ನೀನದಿ, ಅದ್ರ ಕಡೆ ಲಕ್ ಕೊಡು. ಯಾವುದು ನಾಶವಂತದ ಅದನ್ನ ವಿಕಾರ ಆಗದಂಗೆ ನಾಶ ಆಗದಂಗೆ ಇಟ್ಕೊಳಕ್ ಪ್ರಯತ್ನ ಮಾಡತ್ತೇವೆ ನಾವು. ಸಾಧ್ಯ ಆಗ್ಬೋದು ನಾವು. ನಮ್ಮ ಋಷಿಮುನಿಗಳಾಗದೆ ನಮ್ಮ ಋಷಿಮುನಿಗಳೆಲ್ಲ ನಮ್ಮಂಗ ಅವರು ಕುಂಡಿ ತೊಳ್ಕೊಬಾರ್ದು ಮುಂಡೆ ಮಕ್ಕಳು ಅವ್ರು. ಇದಕ್ಕೆ ಮಹತ್ವ ಕೊಟ್ರನ್ರಿ ಅವ್ರು. ಶರೀರ ತಿಡ್ಯಾಡು ಮಾಡ್ಕೊಂತ ಕುಂತ್ರು ಅದನ್ನ. ಈ ಶರೀರದಾಗಿನ ಪ್ರಾಣ ಹೋಗ್ಲಿ ಇರ್ಲಿ, ಅದ್ರ ಬಗ್ಗೆ ಪಂಡಿತರಾದಂಥವ್ರು ಶೋಕ ಮೋಹ ಮಾಡಕ್ ಹೋಗುದಿಲ್ಲ. ಈಗ ಇದು ಇದನ್ನು ಬೇರೆ, ನಾನಾ ಬೇರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಉಳಿಸ್ಕೊಂಡು ಶರೀರ ಐತೋ ನೀವು ಅದಿರೋ. ಶರೀರ ಐತಿ, ಶರೀರಕ್ಕೆ ಸಂಬಂಧಿಸುತ್ತೆ. ಅದು ಹೋದ್ರೆ ಹೋಗೋದು ಬಿಡೋದು. ಅದು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ ಅನ್ನೋದನ್ನ ತಿಳ್ಕೊ. ಪ್ರಾಣ ಹೋದ್ರೆ ನೀನು ಹೋಗ್ಲಿಲ್ಲಲ್ಲ, ನಾನಾ ವಾಜ್ಞೆ ಅಂತ ತಿಳ್ಕೊಂಡು ಪ್ರಾಣನ ನಾನಂತ ಗಟ್ಟಿ ಇಟ್ಕೊಂಡು ಕುಂತೇನೆ, ಹೌದಿಲ್ಲ? ಅಯ್ಯೋ ಏನು ಮೋಸ ಆಯ್ತು ಹೋತಿದ ಅಂತ. ಇದು ನೀನಲ್ಲ,
ಏನು ಯಾವ್ದು ಬಂದೈತಿ ಅದು ಹೋಗ್ತೈತಿ. ಏನು ನೀ ಆಗಂತುಕ ಅಲ್ಲ, ಬಂದು ಹೋಗುವಂಥದ್ದಲ್ಲ. ನಾವೆಲ್ಲ ಈ ಶರೀರ ಬಗ್ಗೆ ಇದು ಹೋಗಬಾರ್ದಂತ ಭಾಳ ಪ್ರಯತ್ನ ನಡೆಸೀವಿ. ಸಾಧ್ಯ ಆಗ್ಬೋದನ್ರಿ? ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವಂಥ ಪರಬ್ರಹ್ಮ ಸ್ಥಿತಿ ಯಾವಾಗಲೂ ಇದ್ದಂಥದ್ದು. ಇನ್ನು ಇರುವಿಕೆ ಕಡೆ ಲಕ್ಷ್ಯ ಕೊಡು, ಅದನ್ನು ವಿಚಾರದಿಂದ ರಕ್ಷಣೆ ಮಾಡ್ಕೋವಂತ. ಮೊದಲು ನಾನು ಅಂತ ಇದ್ದು ಇರುವಿಕೆನ ಅನ್ಕೊಂಡಿದ್ದ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಆ ಆನಂದಮಯವಾದ ಇರುವಿಕೆ ಅನ್ಕೊಂಡೇ ಹೋದ್ರು. ನಿಮ್ಮ ಎಲ್ಲ ವಿಶ್ವವಿದ್ಯಾಲಯಗಳು ವಿಶ್ರಾಂತಿ ಇಲ್ದಲ್ಲಿ ತೋರೆಡಗುವುದರೊಳಗೆ ಪ್ರಕೃತಿ ಕಾರ್ಯದಲ್ಲಿ ವಿಶ್ರಾಂತಿಯನ್ನು ಹುಡುಕ್ಲಿಕ್ಕೆ ಸಿಗಬಹುದೇನ್ರಿ? ಪ್ರಕೃತಿ ವಿಕೃತಿ, ಅದು ವಿಕೃತಿ ಹೊಂದುವುದರೊಳಗೆ ಸುಖ ಹುಡುಕಿರಿ ಸಿಗಬೇಕು. ಸಾಮಾನುಗಳಿಂದ ಆನಂದ ತಯಾರು ಮಾಡೋಕ್ಕಾಗತ್ತೇನು? ಇದನ್ನು ಹೋಗಿ ಅದನ್ನು ಮಾಡಿದೆ, ಅದನ್ನು ಹೋಗಿ ಇದನ್ನು ಮಾಡಿದೆ, ಇದ್ರೊಳಗೆ ಕಾಲಹರಣ ಮಾಡ್ಕೊಂತ ಕೂಡ್ತಿರಲ್ರಿ. ವಿಕಾರ ಆಗು ಎರಡು ವಸ್ತುಗಳು ಕೂಡಿಸಲು ಮತ್ತೊಂದು ವಸ್ತು ವಿಕಾರ ಆಗುವುದು ತಯಾರಾಕತ್ತದ. ಏನ್ ಎಲ್ಲಿ ನಮ್ಗೆ ವಿಶ್ರಾಂತಿ ಸಿಗಲಾರ್ದು ಅಲ್ಲಿ ಹೊಂದ್ಬೇಕಂತ ಹೊಂಟೀವಿ. ಎಲ್ಲಿ ವಿಶ್ರಾಂತಿ ಸಿಗ್ತತಿ ಅಲ್ಲಿ ಹೊಂದಲಿಕ್ಕೆ ಅಲ್ಲಿ ಅಂತೆ. ಕಾಯಂ ವಿಶ್ರಾಂತಿ ನಮಗೆ ಬೇಕಾಗಿತ್ತಂದ್ರೆ ಪರಬ್ರಹ್ಮವನ್ನು ಸಂಭಾಳಿಸುವುದು. ಏನ್ ಪರಬ್ರಹ್ಮದ ಅರಿವಿನಿಂದ ಒರೇ ಜಾಣ್ಮೆ ಇನ್ನುಂಟೆ ಎಂದ. ಅದರ ತಿಳುವಳಿಕೆಗಿಂತ ಮತ್ಯಾವುದು ಶಣೆತನ ಇಲ್ಲ ಅಂತ. ಏನ್ ಆ ಜ್ಞಾನವನ್ನು ಮಾಡ್ಕೊ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋರಿ ಅಂದ. ಏನ್ ಇದನ್ನು ಬಿಟ್ಟು ಬಾಕಿ ಇದೆಲ್ಲ ನಿರರ್ಥಕ ಶಣೆತನ ನಿಂದೆಲ್ಲ. ಯಾವುದೇ ಒಂದು ಪದಾರ್ಥ ಐತೆ ಅಂದ್ರೆ ಅದು ಪ್ರಕೃತಿ ವಿಕೃತಿ ಹೌದಿಲ್ಲ. ನಾವು ಮತ್ತು ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಾಕೊಂತೇವೆ. ವಿಕಾರ ಹೊಂದುವಂತ ದಿನಸದಾಗ ಹುಡುಕಾಕತ್ತೇವೆ ಅದನ್ನು. ಮನುಷ್ಯರನ್ನು ಹೈಬ್ರಿಡೇಷನ್ ನಡೆಸಿಬಿಟ್ಟಾರ. ಈಗ ಎಲ್ಲ ಹೈಬ್ರಿಡ್ ನಡೆದದ. ಈಗ ಅದರಿಂದ ವಿಶ್ರಾಂತಿ ಪಡಿಲಿಕ್ಕೆ ಹೊಂಟೇವು ನಾವು. ವಿಶ್ರಾಂತಿ ಏನು ಹೈಬ್ರಿಡೇಷನ್ ಅಲ್ಲದು. ಸುಮ್ಮನೆ ಕಾಲಹರಣ ನಡೆಸಿವ ನೋಡ್ರಿ. ಗುಡ್ಡಕ್ಕಲ್ಲಿ ಹೊತ್ತಂಗಾಗಿದೆ ನಮ್ಮ ಬಾಳೆ. ಮಹಾತ್ಮರು ಏನು ಹೇಳಿದರು? ಬ್ರಹ್ಮದಲ್ಲಿನ ವಿಶ್ರಾಂತಿ ಅಂತ ಹೇಳಿದ್ರೆ ಹೊರತು ಈ ಜಗತ್ತಿನ ತೋರಿಕೆ ವಸ್ತುಗಳಲ್ಲಿ ಇಲ್ಲ ಅಂತ ಹೇಳಿದ್ರಿಲ್ಲ. ಹುಡುಕಬೇಡ ಅದನ್ನು ವಿಷಯ ವಸ್ತುಗಳಲ್ಲಿ, ಬಿಡವನ್ನ. ವಿಷಯ ವಸ್ತುಗಳು ಸಿಗ್ತಾವಂತ ವಿಷಯ ಸಂಗ್ರಹ ಮಾಡ್ಕೊಂತ ಅದ್ರಾಗ ಕಾಲಹರಣ ಮಾಡಿ ಅವಿಷೆಲ್ಲ ಹಾಳು ಮಾಡ್ಕೊಂಡಿರಲ್ಲ. ಎಲ್ಲದರಲ್ಲಿ ರುಚಿ ಹತ್ತೋದು ಯಾವುದು ಅಂದ್ರೆ ಆನಂದ. ನಮಗದು ಗೊತ್ತಿಲ್ದಕ್ಕೆ ಸಾಮಾನದೊಳಗೆ ಅದು ಸಿಕ್ತಿ ಅಂತ ನಾವು ಕಲ್ಪಿಸ್ಕೊಂಡು ಕೂತೇವೆ. ಸಾಮಾನುಗಳ ಸುಖ ಕೊಟ್ಟಿರ್ತಿದ್ರೆ ಸಾಮಾನು ಇಲ್ದಾಗ ನಮಗೆ ಆನಂದ ಅನುಭವಕ್ಕೆ ಬರಬಾರ್ದಾಗಿತ್ತು. ಅವು ಬ್ಯಾಸರಿಕೆ ಕೊಡ್ತಾವಿಲ್ಲ ಸಾಮಾನುಗಳಿಂದ, ಬೇಸರ ಆತಿಲ್ಲ. ಮತ್ತು ಅವು ವಿಶ್ರಾಂತಿ ಎಲ್ಲಿ ಹೊಂತಿ? ಅವು ಯಾವ ಇಲ್ಲದಲ್ಲಿ ವಿಶ್ರಾಂತಿ ಅನ್ನುವಂಥ ಅವುಗಳ ನೆನಪೆಲ್ಲ ಕೈಬಿಟ್ಟು ವಿಶ್ರಾಂತಿಯಲ್ಲಿ ಹೊಂತೀನಿ ಎನ್ನೊಳಗೆ ನೀವು ವಿಶ್ರಾಂತಿ ಹೊಂಟಿ ಎಲ್ಲ ಸಾಮಾನು ಕೈಬಿಟ್ಟು. ಅದನ್ನು ನಾವು ತಿಳ್ಕೋಬೇಕಾಗೈತಿ. ನಮ್ಮೊಳಗೈತಿ ವಿಶ್ರಾಂತಿ. ಯಾವ ವಸ್ತುಗಳ ಮುಖಾಂತರ ಅದು ಸಿಗುವುದಿಲ್ಲ. ಅವುಗಳು ಬೆನ್ನು ಹತ್ತಬೇಡ ಅನ್ನೋದು ಮನಸ್ಸಿಗೆ ಬುದ್ಧಿ ಹೇಳ್ಬೇಕು ನಾವು. ಇದು ಹೊಳಿದು ಭಾಳ ಕಠಿಣ ಐತಿ. ಇದು ಹೊಳಿ ಮುಟ್ಟ ಹಿಂಗೆ ಹೋಗುದನ್ನ ಅದ್ರಾಗೈತಿ ಇದ್ರಾಗೈತಿ ಅಂತ ಹಂಗೆ ತಿರುಕೊಂತ ಜನ್ಮ ಅಂತ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಹೊಳ್ಳೆ ಆಡ್ಲಿಕ್ಕೆ. ಯಾವಾಗ ಇದರಿಂದ ನೀ ದಾಡ್ತಿ, ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದಿಂದ ಪಾರಾಕಿ, ಯಾವಾಗ ನಿನಗೆ ನಿಜದ ಅರಿವು ಆಕೈತಿ. ಅದನ್ನ ಅನುಭವಿಗಳು ನಮ್ಗೆ ಅದು ಬೀಳಬೇಡಪ್ಪ ಪುನಃ ಅಜ್ಞಾನದೊಳಗೆ. ವ್ಯಾಮೋಹ ವಿಷಯ ವ್ಯಾಮೋಹದೊಳಗೆ ಬಿದ್ದೆ ಅಂದ್ರೆ ಅದರಿಂದ ಕಡೆಗೆ ಹೋಗೋದು ಭಾಳ ಕಠಿಣ. ಯಾರು ಮತ್ತೆ ಎಚ್ಚರಗೊಳಿಸೋರು ಯಾರು? ನಿನಗೆ ತಿಳಿಸಿಕೊಡೋರು ಯಾರು? ನಿನಗೆ ಏನ್ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನಂಬಿ ನಿಜವನ್ನು ಮುಕ್ತಿ ಪಡೆಯಿದೆ ಮನುಜ ನೀನು ಅಂತ. ನಮ್ಮ ವೇಳೆ ಎಲ್ಲ ವ್ಯರ್ಥ ಹೋಗ್ಲಿಕ್ಕತ್ತೈತೆ, ಏನು ಸಾರ್ಥಕ ಆಗ್ಲಿಕ್ಕತ್ತೈತೆ ನೋಡಿ. ಯಾಕೆ ತೆರಿ ಕೆಡಿಸ್ಕೊತಿರುವಪ್ಪ? ಅದನ್ನು ಮಾಡಿನೇ ಇದನ್ನು ಮಾಡಿನೇ ಅಂತೇಳಿ ಸುಮ್ಮನೆ ಎರಡು ಬಕ್ರೀತಿನ ಧ್ಯಾನ ಕೂಡಿರ್ಬಾರ್ದು.
ಹಿಂಗೆ ಹೇಳಿದ್ರೆ ಯಾರು ದಾದ್ ಮಾಡಿದ್ರಿ. ಹೌದಲ್ಲ, ಯಾರು ಕೇಳ್ಬೇಕು ನಮ್ಗೆ? ಏನು ಹೇಳ್ತೀವಿ ಹೋಗಪ್ಪ ಅಂತ. ಈಗ ಮಾಡ್ತೇನೆ ಅಂದ್ರೆ ಮಾಡಪ್ಪ, ಯಾರೇನು ಮಾಡೋದು? ಅಣುಲಿ ಉಣ್ತಿಯಿಂದ ಸನ್ಯಾಸಿ ಆಗಂದ್ರೆ ಏನೋ ತಿಳ್ಕೊಂಬಿಟ್ಟಾರ. ಯಾಕೆ ಸನ್ಯಾಸಿ ಆಗ್ಲಿಪ್ಪ? ಹೌದಿಲ್ಲ? ಸನ್ಯಾಸಿ ಅಂದ್ರೆ ಎಲ್ಲ ಬಿಡ್ಗೊಟ್ಟು ಓಡಿ ಹೋಗುದು ಸನ್ಯಾಸ ಅಂತ ತಿಳ್ಕೊಂಬಿಟ್ಟಾರ. ಪ್ರತಿಯೊಬ್ಬರು ಸನ್ಯಾಸಿಗೆ ಸುಖದಿಂದ ಇರ್ಬೇಕಂದ್ರೆ ಸನ್ಯಾಸಿಗಳಾಗಬೇಕು. ಏನ್ ಸನ್ಯಾಸ ಅಂದ್ರೆ ಏನೋ ತಿಳ್ಕೊಂಬಿಟ್ಟಾರೆ ಇವರೆಲ್ಲ. ಮನಸ್ಸನ್ನು ಇತ್ಲಾಗ ಹೋಗ್ಬಿಡದೆ ಪರಬ್ರಹ್ಮದಲ್ಲಿ ಮನಸ್ಸನ್ನು ನಿಲ್ಲಿಸೋದಕ್ಕೆ ಸನ್ಯಾಸ ಅಂತ. ಆತ್ಮದ ಆನಂದ ನೆನಪಿನಾಗಿ ನಿಲ್ಲಿಸುವುದು ಸನ್ಯಾಸ. ಭೋಗದೋಳ್ ಮನ ಬೆಳೆಸದಿರುವುದೇ ಸನ್ಯಾಸ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಕಡೆ ಮನಸ್ಸು ಹೋಗದಂಗೆ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸುವುದು ಸನ್ಯಾಸ. ಅಲ್ಲಿ ನಮಗೆ ವಿಶ್ರಾಂತಿ ಸಿಗ್ತೈತೆ, ನಮ್ಮೊಳಗೆ ನಮಗೆ ಸಿಗ್ತೈತೆ ಹೊತ್ತು ಅನ್ಯ ಯಾವ ವಿಷಯ ವಸ್ತುಗಳಲ್ಲಿ ಅದು ಸಿಗುವುದಿಲ್ಲ ನಮ್ಗೆ. ಏನೆಲ್ಲ ಚಿಂತೆ ಇರೋದು ವಿಷಯಗಳು ಮತ್ತು ಶರೀರ ಚಿಂತನೆ ಆಗುವುದಿಲ್ಲ. ಇವು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು ಇದನ್ನಂತ. ಅವು ಶರೀರ ಏನೋ ನಮಗೆ ಸಮಸ್ಯೆ ಬರತೈತಿ, ಪಾಯಿ ತಡಿತೈತಿಲ್ಲ, ಅದು ಮಾಡ್ತೈತಿ ಅಂತ ಹೇಳಕ್ ಶುರು ಮಾಡ್ತೀವಿ. ಏನು ಅಂದೇನು ಬಾಳೇನ ಬದುಕುಲಪ್ಪ ನಾ, ಇನ್ನೇನೇನು ಅದಕ್ಕೆ ಹೊಟ್ಟೆಬ್ಯಾನ್ ಹೆಚ್ಚು ಬಿಡ್ತೈತಿ. ಎಲ್ಲಿ ಕುಂತರೂ ಸಮಾಧಾನ ಆಗೋಲ್ಲ, ಏನು ಮಾಡೋದಪ್ಪ ಇನ್ನು ನಂದೇನು ಇಲ್ವಪ್ಪ ಇನ್ನು ಭಾಳ ದಿನ ವಾಯ್ಟ್ ನಾ ಇನ್ನು ಅಂತೈತಿ. ಸಮಸ್ಯೆ ಬರಾತೈತಿ ನನಗಂತ. ಇದೇನು ಭಾಳ ದಿನ ನಿಂದಿರ್ತೈತಿಲ್ಲ, ಇದು ಅಳಾಕ್ ಶುರು ಮಾಡ್ತಾನ. ಹೋಗಾಯ್ತಪ್ಪ ಎಲ್ಲರೂ ನೀವು ಹೇಳಕ್ ಚಲೋ ಮಾಡ್ತಾನ. ಹೌದಿಲ್ಲ? ಏನು ಹೋಗಾವಲ್ಲ ಮರ, ಶರೀರ ಹೋಗೈತಿ, ನೀ ಏನು ಹೋಗಾವಲ್ಲ. ಈ ತಿಳುವಳಿಕೆ ಮೊದಲ ಮಾಡ್ಕೊಂಡಿದ್ರಿ ಎಷ್ಟು ಆರಾಮೈತಿದ್ವಿ. ನಾನ ಹೊಕ್ಕೇನಂತ ತಿಳ್ಕೊಂಡು ನೀ ಎಂದ ಹೋಗಾವಲ್ಲ. ಎಷ್ಟೋ ಶರೀರಗಳು ಹಿಂಗೆ ಹೋಗ್ಯಾವ, ನಿನ್ನ ಬಿಟ್ಟ ಹೋಗ್ತಾವ. ನೀ ಏನು ಅವಕ್ಕರು ಕೂಡ ಹೋಗುದಿಲ್ಲ. ಅವು ಬಂದಾವ, ಯಾವ ಬಂದಾವ ಹೋಗ್ತಾವ. ಅದು ಸಾಯುವುದಾದ ಶರೀರ, ನೀ ಸಾಯೋದು ನೋಡ್ತೀನಿ. ನೀನು ನನಗ ಐತೆ ಅಂತ ಆರೋಪ ಮಾಡ್ಕೊಂಡು ಕುಂತೀಯಲ್ವ. ಈಗ ಎಚ್ಚರ ಆಗ, ನೀ ಏನೋ ಆಗಾವ, ಸಾಯವಲ್ಲ, ಹುಟ್ಟಾವಲ್ಲ ಅನ್ನುವಂಥ ಜ್ಞಾನವನ್ನು ಮಾಡಿಕೊ. ಮಾಡಿದ್ದ ಮಾಡುವ ಕಿಸುಬಾಯ್ದ ಹೊಸಾದ ಏನು ಇಲ್ರಿ ಇದ್ರಾಗ. ಉಂಡದ್ದ ಉಣ್ಣುದು, ಮಾಡಿದ್ದ ಮಾಡುವುದು, ನೋಡಿದ್ದ ನೋಡುದು, ಕಿವುಚಾಡುದು, ಅದ್ರಾಗನ ಕಿವುಚಾಡೋದು ಒಳ್ಳೆ. ಏನ್ ಆರೂಢ್ರ ನಾವು ದಡ್ರದೇವಂತ ನಿಮ್ಮ ಹತ್ತಿರ ಶಾನೆತನ ಕಲಿಯಾಕ ಹೋಗಿದ್ರಿ ಅವ್ರು. ಸಾಲಿ ಕಲಿಯಾಕ ಹೋಗಂದ್ರೆ ಸೂರ್ಯನ ಎದುರಿಗೆ ಚುಮ್ನಿ ಹಚ್ಚಿದಂಗೆ ಆಕತಿ ಅಂದಾರ ಅವ್ರು. ನಿನ್ನ ಲೌಕಿಕ ವಿದ್ಯಾ ಏನು ಮಾಡೋದು ಅದನ್ನು? ಸಾಲಿಗೆ ಹೋಗಿಲ್ಲ ಅವರು, ಸೂರ್ಯನ ಎದುರಿಗೆ ಚುಮ್ನಿ ಹಚ್ಚಿದಂಗೆ ಆಕತಿ. ಏನು ಆದರೂ ಅವ್ರಿಗೆ ಆ ಸ್ಥಿತಿ ಹಂಗೆ ಬಂತು. ಸಾಲಿನ ಕಲ್ತಿಲ್ಲ ಅವರು, ಸಿದ್ಧಾರೂಢರು. ಸಾಲಿಗೆ ಹೋಗ ಏನು ಮಾಡೋದು ಅದನ್ನು ಕಲ್ತಂದ. ಏನು ಶಾನ್ಯಾರಾದವರು ದಡ್ರಂತೇಳಿ ಹೋಗ್ತಾರ. ನಾವು ಶಾನೆತನ ಕಲಿಯಕ್ಕೆ ಹಾಕಿ ಮಕ್ಕಳನ್ನ ಅಂತೀರಲ್ಲ, ಅದು ಮಹಾ ದಡ್ಡತನ, ಅದು ಮೂರ್ಖತನ. ಅದು ಸಾಲಿ ಕಲ್ತು ಶಾನ್ಯಾರಾಗಿ ಎಂತೆಂಥ ಕಾರ್ಬಾರ ಮಾಡಾಕತ್ತಾರ ನೋಡ್ಕೋರಿ. ಸಾಲಿ ಕಲ್ತು ಶಾನೆ ಆಗಿ ಬಾರು ನನ್ನ ಮಗನ ಅಂದ್ರೆ ಬೆದಿಗೆ ಬಂದು ದನಗತ್ತೆ ಹಂಗೆ ತಿರ್ಗ. ಈಗ ದಡ್ಡರ ಸಂಖ್ಯೆ ಜಾಸ್ತಿ ಆಗೈತಿ, ಶಾನ್ಯಾರ ಸಂಖ್ಯೆ ಜಾಸ್ತಿ ಐತಿ ನೋಡ್ಕೋರಿ. ಮೆಜಾರಿಟಿ ಯಾರ್ದೈತಿ? ದಡ್ರದ ಹೌದಿಲ್ಲ? ಅವ್ರದ ಸರ್ಕಾರ. ಯಾರ ಸಂಖ್ಯೆ ಬಹುಸಂಖ್ಯೆ ಯಾರು ಇರ್ತಾರೆ ಅವ್ರದಪ್ಪ ಮೆಜಾರಿಟಿ. ಮೆಜಾರಿಟಿ ಯಾರ್ದೈತಿ? ಅವ್ರದ್ದು. ಏನು ಮೆಜಾರಿಟಿ ಯಾರ್ದೈತಿಪ್ಪ ಈಗ ಪ್ರಜಾಪ್ರಭುತ್ವದೊಳಗಂದ್ರೆ? ಶಾನ್ಯಾರ್ದು ಏನು ದಡ್ರದು? ಅದಕ್ಕೆ ದಡ್ರ ಸರ್ಕಾರ ಅಂತಾರೆ, ಪ್ರಜಾಪ್ರಭುತ್ವ ಅಂದ್ರೆ. ಏನು ಬಲ್ಲವ್ರ ಕೈ ಆಗಿದ್ದಿದ್ರೆ ಹಿಂಗೆ ಆಗಿರ್ತೈತಿ. ಏನು
ಎಲ್ಲರೂ ಅದಕ್ಕೆ ಅಧಿಕಾರಿಗಳು ಅದಾರಪ್ಪ ಅಂತ. ನಾವನು ರಾಜ, ನೀನು ರಾಜನ. ಅರ್ಹತೆ ಇದ್ದಾವ ಮಾಡಾಕಟ್ಟಿಲ್ಲ. ಇದು ಹಡಗ ನಡೆಸ್ಬೇಕಾದ್ರೆ ಹಡಗದ ಮಾಹಿತಿ ಇದ್ದಾವ ನಡೆಸಿರ ಸರಳ ತಗೊಂಡು ಹೋಗ್ಕಣವ. ನಾನು ಅಧಿಕಾರ ಐತಿ ನನಗೂ ಅಂತಂದ್ರೆ ಮೊದಲ ರಾಜ್ಯ ಕಾರಭಾರ ಮಾಡ್ಬೇಕಾರೆ, ಅವನು ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಅವ್ನಿಗೆ ತರಬೇತಿ ಕೊಡ್ತಿದ್ರು. ಅದರಲ್ಲಿ ಪರಿಣತಿ ಹೊಂದಿದಾಗ ಅವಾಗ ಪಟ್ಟಾಭಿಷೇಕ ಮಾಡ್ತಿದ್ರು. ರಾಜನೀತಿಗಳನ್ನೆಲ್ಲ ಅವನು ಪಾಲನೆ ಮಾಡ್ಬೇಕು. ಅವನ್ನೆಲ್ಲ ವಿದ್ಯೆಯನ್ನ ಕಲಿಬೇಕಾಗಿತ್ತು. ಕಲ್ತಾಗ ಅದರ ಪಾರಂಗತ ಆದ್ರೆ ಅವನ ರಾಜನ ಇದಕ್ಕೆ ಕುಂಡ್ರಿಸ್ತಿದ್ರು, ಪಟ್ಟಾಭಿಷೇಕ ಮಾಡ್ತಿದ್ರು. ಹಂಗೆಲ್ಲ ಅರ್ಹತೆಗಳದಾವ. ಹಂಗ ನಾನು ಶಿಕ್ಷಣದ ಗಾಂಧಿ ಇಲ್ಲ, ಶಿಕ್ಷಣದ ಮಂತ್ರಿ ಮಾಡಿಬಿಟ್ರು. ಹೌದಿಲ್ಲ? ಏನಾಗೈತಿ ನೋಡಿ, ಎಲ್ಲ ಹೆಂಗೈತಿ ಪ್ರಜಾಪ್ರಭುತ್ವ ಅಂದ್ರೆ. ಕೋಟ್ ಹಾಕಿಬಿಟ್ರೆ ತೀರ್ಪ, ಅವನು ಮಂತ್ರಿ ಆಗ್ಬಿಟ್ರು. ತಿಳುವಳಿಕೆ ಉಳ್ಳವನ ಕೈಯಾಗ ಸಿಕ್ಕಿದ್ರೆ ಹೆಂಗಾಕಿತ್ತು? ಅದಕ್ಕೆ ದಡ್ಡರ ಸರ್ಕಾರ ಇದಂತ. ಅದಕ್ಕೆ ರಾಜನ ತತ್ವಜ್ಞಾನಿ ಇರಬೇಕು, ತತ್ವಜ್ಞಾನಿನ ರಾಜ ಇರಬೇಕು ಅಂತ ಸಾಕ್ರೆಟಿಸ್ ಹೇಳ್ಯಾನದು. ಕಿಂಗ್ ಮಸ್ಟ್ ಬಿ ಫಿಲಾಸಫರ್, ಫಿಲಾಸಫರ್ ಮಸ್ಟ್ ಬಿ ಕಿಂಗ್ ಅಂತ. ಅಂಥವ್ರ ಕೈಯಾಗ ಸಿಕ್ಕಿತ್ತು, ಅದನ್ನ ಆಡಳಿತ ಹೆಂಗಿರ್ತಿತ್ತು? ಬಲ್ಲವ್ರ ಕೈಯಾಗ ಸಿಕ್ಕಿದ್ರೆ ಹೆಂಗಾಕಿತ್ತು? ರಾಮರಾಜ್ಯ ಆಕಿತ್ತು. ರಾಮನ ಕೈಯಾಗ ಸಿಕ್ಕಿತ್ತು, ರಾಮರಾಜ್ಯ ಆಗಿ ಹೋತವಾಗ. ಅದ್ರ ಪ್ರಜೆಗಳು ಎಷ್ಟು ನೆಮ್ಮದಿಯಿಂದ ಇದ್ರು ಅವಾಗ. ರಾಮರಾಜ್ಯ ಹಾಕಿತ್ತು, ಅಂಥವ್ರ ಕೈಯಾಗ ಆಡಳಿತ ಸಿಕ್ಕಿತ್ತು. ಸಂಖ್ಯೆ ಯಾರ್ದು ಹೆಚ್ಚಾಗೈತಿ ನೋಡ್ಕೋರಿ. ಬಹುಸಂಖ್ಯಾತರು ಯಾರ್ದಾರಂದ್ರೆ ದಡ್ರ ಅದ. ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಪ್ರಾಶಸ್ತ್ಯ ಕೊಡ್ಬೇಕಂತೀರಿ ನೀವು. ಅಲ್ಪಸಂಖ್ಯಾತರಿಗೆ ಪ್ರಾಶಸ್ತ್ಯ ಕೊಡ್ತೀರಾ ನೀವು? ಎಲ್ಲಿದಾರ? ಎಲ್ಲಿಯೋ ಒಬ್ಬರು ಬಾಳಿನ ಮ್ಯಾಗ ಎಣಿಸುವಟ್ಟದಾರ ಇಳದವ್ರು. ಅವ್ರಿಗೆ ಎಲ್ಲಿ ದಾದ ಮಾಡುದು ನಾವು? ಹೌದಿಲ್ಲ? ಮೊದಲಿನ ಇದನ್ನೆಲ್ಲ ಮರ್ತು ಬಿಟ್ಟೆ. ಶಾಂತ ವಾತಾವರಣ ಇರ್ತಿತ್ತು ಮೊದಲೆಲ್ಲ. ಗದ್ದಲ ವಿಷಯದ ಕೂಡಲೇ ಸಮಾಧಾನ ಕೆಡಿಸ್ಬಿಟ್ರೆ. ಇಂಥ ಶಾಂತ ವಾತಾವರಣ ಬಿಟ್ಟು ಇದನ್ನ ದಡಲ್ ಬಡಲ್ ದಪ್ಪಡ ಬಡಲ್ ನಡೆಸಿದ್ರೆ ಹೆಂಗಾಕತಿ? ಈ ಕ್ರಮ ಉಪಯೋಗ ಬರ್ದಂಗ ಆದ ಕೂಡಲೇ ನಿಜವಾದ ಸುಖ ಒಂದು ಕ್ರಮ ಯಾವುದು ನೋಡ್ಕೋಬೇಕಿಲ್ಲ. ಋಷಿಮುನಿಗಳು ಯಾವ ಕ್ರಮದಿಂದ ಸುಖ ಹೊಂದಿದ್ರು ಅದನ್ನು ಅನುಸರಣೆ ಮಾಡ್ಬೇಕಿಲ್ಲ. ಎಲ್ಲ ಗೊತ್ತಿದ್ದು ತಿಳಿದು ಮತ್ತು ಇಂಥದಕ್ಕೆ ಹೊಕ್ಕೆವಂದ್ರೆ, ಗದ್ದಲ್ದ ಬಿದ್ದು ಹೊಕ್ಕೆವಂದ್ರೆ ಅದು ನಿಮ್ಮ ಕರ್ಮ. ಯಾರೇನು ಮಾಡೋದು? ಐಚ್ಛಿಕ ನಿದ್ರಾ, ತಿಳುವಳಿಕೆಯಿಂದ ಆರಾಮಿನ ಭಾವದಾಗಿರ ಕಲಿಬೇಕು. ಹಠದಿಂದ ಮನಸ್ಸು ನಿಲ್ಲಿಸೋದಲ್ಲ, ಒತ್ತಾಯದಿಂದ, ವಿಚಾರದಿಂದ ಅಂತ ಹೇಳ್ಯಾರ. ತಿಳುವಳಿಕೆಯಿಂದ ಚಿತ್ತವೃತ್ತಿಯನ್ನು ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇದನ್ನೆಲ್ಲ ಋಷಿಮುನಿಗಳು ಮಾಡಿದ್ರು. ಆ ಋಷಿಮುನಿಗಳ ಅಭ್ಯಾಸ ಕ್ರಮಕ್ಕೆ ಬರದ ಹೊರತು ಜಗತ್ತಿನ ಯಾವ ಮಾನವನಿಗೂ ಗತಿ ಇಲ್ಲ. ಬರಬೇಕಾ? ನಾವು ಬೇಕಾದಷ್ಟು ಜನ್ಮ ತಿರುಗಿದ್ರು ಋಷಿಮುನಿಗಳ ಕ್ರಮ ಏನದ ಎಲ್ಲ ಯಾವ ಕ್ರಮ ಹೇಳಿದ್ರು? ಅಂತರ್ಮುಖ ವೃತ್ತಿ ಒಳಗೆ ಆನಂದವನ್ನು ಕಂಡುಕೊಳ್ಳುವ ಅಭ್ಯಾಸ ಮಾಡಿದ್ರು ಅವರು. ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನ ಆದ್ರು. ಅವ್ಯಾಹತವಾಗಿ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡಕತ್ರಿಲ್ಲ. ಬ್ರಹ್ಮ ಜಿಜ್ಞಾಸೆಯ ಬಗ್ಗೆ ವಿಚಾರ ಮಾಡಿದರು. ಅದರ ಚಿಂತನೆ, ತತ್ಕಥನ, ತಚ್ಚಿಂತನೆ, ಪರಸ್ಪರ ಪ್ರಬೋಧನ. ರಂಜನಾಕ್ಕೆ ಬಿದ್ದರೆ ಮುಗಿದು ಹೋಗ್ತು ನೋಡಿ. ಅಷ್ಟಷ್ಟ ಗುರ್ತಾಗದಂಗೆ ಬಂದ ಅದು ನಮ್ಮ ಮುಕ್ಕಳೆ ಕೈಯಾಗಿ ಹೊಡಿತೈತೆ. ಅದು ಎಲ್ಲಿ ಹೋಗಿತೈತಿ ಹೇಳಕ್ ಬರ್ತಲ್ಲ. ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ಈಗ ಅಂದ್ರೆ ಋಷಿಮುನಿಗಳು ಹೇಳಿದ ಪ್ರಕಾರ ಅರ್ಥ ಕೈ ಬಿಟ್ಟು ಆ ಸ್ಥಿತಿ ಅನುಭೋಗ ತಗೋಬೇಕಾಗಿದೆ. ಏನ್ ದೇಹ ಭಾವ ಹಿಡ್ಕೊಂಡು ಭಯಾನಕ ದೃಶ್ಯಗಳು ಬರ್ತಾವ. ಏನ್ ಶರೀರ ಭಾವ ಇದ್ಕೂಲೆ ಭಯ ಉಂಟಾಕೈತಿ. ನಿನ್ನ ಭಾವದಾಗಿದ್ದಾಗ ಭಯ ಇಲ್ಲಿ ಆಕೈತಿ. ನಿದ್ದೆ ಬಂತಂದ್ರೆ ಶರೀರದ ಹಂಗ ಬಿಟ್ಟು ನಿದ್ದೆ ಹೊಂತಿದ್ಲ. ಸಾತ್ಗೀತೇನ ಅಂತ ಹೆದರ್ತೇನೆ ನಿದ್ದೆ ಮಾಡಾಕ? ಯಾಕ್ರಿ ನಿದ್ದೆ ಮಾಡಕ್ ಯಾರು ಹೆದರ್ತಾರೆ? ಏಪ್ಪ ನಾವು ಮಾತಿ ಆಚರ ಹಾಕಿಲ್ ಬಿಡು ಅಂತೇಳಿ.
ಭಯ ಪಡ್ತೀವಿ ಇಲ್ಲ ಹೆಂಗೆ ಹೋಕ್ಕಿ ನೋಡು ನಿದ್ದೆ ಮಾಡಕ್ಕೆ. ತಾತ್ಪೂರ್ತಿಕ ಆರಾಮಿನ ದಶಿಂದ ಶರೀರದ ಹಂಗಿಲ್ದ ಹೋಗಿ ನಿದ್ದೆ ಮಾಡ್ತಿ. ಇನ್ನು ಕಾಯಂ ವಿಶ್ರಾಂತಿ ಹೊಂದ್ಬೇಕಾದ್ರೆ ಶರೀರದ ಹಂಗೆ ಇಟ್ಕೊಂಡ್ರೆ ಹೆಂಗು ದೊಡ್ಡಪ್ಪ. ತಾತ್ಪೂರ್ತಿಕ ಟೆಂಪರರಿ ವಿಶ್ರಾಂತಿ ಹೊಂದಾಕ ಎಲ್ಲ ಕಬರ್ ಬೆಟ್ಟು ಹೊಡ್ತಿ. ಯಾಕಂದ್ರೆ ಸ್ವಾಡ್ರ ನಿದ್ದೆ ಹೊಡ್ಯಕ್ಕೆ ಚಾಲು ಮಾಡ್ತೀವಿ ಮರ್ತು. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಇದ್ರ ಹಂಗೆ ಇಟ್ಕೊಂಡ್ರೆ ಹೆಂಗೆ. ಎಂದಿಲ್ಲ ಒಂದು ದಿನ ಈ ಶರೀರದ ಹಂಗನೆ ಹರಿದು ನಿಂತಾಗ ಕೆಲಸ ಆಗೋದ ನಿಂದ. ಈಗ ಯಾಕೆದ್ರ ಹಂಗೆ ಹರ್ಕೊಂಡು ಆ ಭಾವದಾಗ ಇರಾಕ್ ಕಲಿಬಾರ್ದು. ಬೇರೆ ದಾರಿನೇ ಇಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿನ ಅನುಭವದಾಗ ಇರಾಕ್ ಏನ್ ಒಮ್ಮಿಲ್ಲ ಒಮ್ಮೆ ಇದನ್ನ ಇಲ್ಲಿ ಬರಬೇಕ ನೀವು. ಶೃಂಗಾರ ಮಾಡಿ ಶರೀರದ ಹಂಗೆ ನಾವು ಬಿಡಲೇಬೇಕಾಗಿದೆ. ಬುದ್ಧ ಅರಮನೆ ಒಳಗಿದ್ದ, ಅಡವ್ಯಾಗ ಹೋಗಿ ಕುಂತವ. ಅಲ್ಲೇ ಕುರೂರ ಪ್ರಾಣಿಗಳು ಏನಾದರೂ ಇದ ಇಲ್ಲ, ಕಬರ್ಗೆಟ್ಟು ಕುಂತವ. ಅಪ್ಪ ಅವರು ಅನುಷ್ಠಾನ ಕೊಡುವಾಗ ಅಲ್ಲಿ ಹೊಣಿಗೆ ಬರ್ತಿದ್ವು ಅಂತ. ಅವ್ರಿಗೆ ಅನುಷ್ಠಾನ ಕೊಡುವ ಹೆಗ್ಗುಳದಾಗ ಅಲ್ಲಿ ಹೊಣಿಗೆ ಬರ್ತಿದ್ವು ಅಂತ. ಅಲ್ಲಿಗೆ ಹಿಂಗಾಗಿ ಕುರುಬರು ಅಪ್ಪರ ಇಲ್ಲಿ ಬ್ಯಾಡ್ರಿ, ಇಲ್ಲಿ ಹೊಣಿಗೆನ ಕಾಟ್ ಭಾಳ ಐತಿ ಅಂತ ತಿಳ್ಕೊಂಡು ಆ ಮಣಿಗೇರಮ್ಮನ ಗುಡ್ಡದ ಮ್ಯಾಗ ಅಲ್ಲಿ ದಾರಿ ಮಾಡಿಕೊಟ್ರಂತ. ಅವರು ಕಡದ ಅದನ್ನ ದಾರಿ ಮಾಡಿ ಭಾಳ ಅಲ್ಲಿ ಗಂಟೆಗಳು ಇದು ಹಾದಾಡಕ್ಕೆ ಜಾಗ ಇಲ್ಲ. ಅಪ್ಪರ ನಿಮಗೆ ಅಲ್ಲಿ ಮಾಡಿಕೊಡ್ತೇವೆ ಅಂತ ಕುರುಬರು ಅಲ್ಲಿ ದಾರಿ ಮಾಡಿಕೊಟ್ಟಿದ್ರು ಮಣಿಗೇರಮ್ಮನ ಗುಡ್ಡದ ಮ್ಯಾಗ. ಅವ್ರ ಕಾವಲ ಅಪ್ಪ ಅವ್ರ ಅನುಷ್ಠಾನದ 7 ಮಠ ಕಾವಲಾಗ ನಿಂತಿದ್ರು ಕುರುಬರು. ಅವಾಗ ಹೊಣಿಗೆ ಬರ್ತಾವ ಅಂತೇಳಿ ಅವರೆಲ್ಲ ಹಿಂಗಿಂಗೆ ಬಂದದ್ದೆಲ್ಲ ಎಚ್ಚರದಿಂದ ಹೇಳಿದ ಕೂಡಲೇ ಅವರು ಏನಾಗಲ್ಲ ಹೋಗಿ ನಿಮ್ಮ ಕುರಿಗೆ ಯಾವ ಜಡ್ ಬರೋದಿಲ್ಲ ಅಂತ. ಏನು ಹಾಕಿದ್ದಿಲ್ಲ ಅಂತ ಅವು ಇಲ್ಲ, ಕುರಿ ಜಡ್ ಬಂದು ಸಾಯ್ತಿದ್ವು ಅಂತ ಅವರು. ಅವಾಗೆಲ್ಲ ಏನಾಗೋದಿಲ್ಲ, ನೀವು ಆರಾಮ್ ಹೋಗ್ರಿ ಅಂತಿದ್ರು. ಏನಾಗೋಲ್ಲ ನಿಮ್ಗೆ. ಯಾವುದು ಮಣಿಗೇರಿ ಮುಂದೆ ಇದದ ಈಗ ಮಾಡಿರ್ತಾರಲ್ಲ ಮಣಿಗೇರಿ ಮುಂದೆ ಗುಡ್ಡದ ಮ್ಯಾಗ ಐತಲ್ಲ, ಮೆಟ್ಗಟ್ಟಿ ಮಾಡ್ಯಾರ. ಅದನ್ನ ಅವ್ರನ್ನ ಕಡದ ದಾರಿ ಮಾಡಿಕೊಟ್ಟಿದ್ರು ಅಂತ ಕುರುಬರವ. ಇಲ್ಲಿ ಹೆಗ್ಗೋಳ ಅಂತ ಐತಿ. ಈ ಹೆಗ್ಗೋಳದಾಗ ನಮಗ ಸಿಗುದಿಲ್ಲ ದಾರಿ. ಒಂದಿನ ಹೋಗಿದ್ದೀವಿ ಅಲ್ಲಿ ನೋಡ್ಬೇಕಂತ ಹೆಗ್ಗೋಳ. ಅವರು ಅಲ್ಲಿ 15 ವರ್ಷ ಹೋಗ್ಯಾರ. ಗೊತ್ತಾಗಲ್ರಿ, ಮ್ಯಾಗ ಐತದ, ಹತ್ತಾಕ ಬರೋದು ದಾರಿ ಇಲ್ಲ. ಕೊಲ್ಲಾಕ ನಮಗೆ ಜರ್ಕೊಂತ ಹತ್ತದ ಮ್ಯಾಗ. ಅಲ್ಲಿ ಇಲ್ಲ ಅದ, ಆ ಕಡೆ ಹಿಂದೈತಿ ಹೆಗ್ಗೋಳ. ಅದ ಅಲ್ಲಿ ಇಲ್ಲ, ಅದ ಹತ್ತಾಗೈತಿ. ಹೆಗ್ಗೋಳ ನೋಡ್ಬೇಕಂತ ನಾವು ಒಂದಿನ ಹನುಮಂತ, ನಾನು, ಕಂಬಾರ, ಇವ ಅದಾನಲ್ಲ ಇಂಜಿನಿಯರ್, ಪ್ರೊಫೆಸರ್ ಶಿವಾನಂದ, ನಾವು ಗೌಡ್ರು ಹನುಮಂತ ಹೋಗ್ಯಾವಿ. ಎಲ್ಲಪ್ಪ ಹೋಗಲ್ಲ. ಅಲ್ಲಿ ಅದಾವು ಆ ಕಂಬದ ರೂಟು ಇಲ್ಲಿ ಮಣಿಗೇರಿ ಅಮ್ಮನ ಮ್ಯಾಗ ಬಂದೈತೆ. ಅದು ಅಲ್ಲಿ ಏನು ಕೊಳ್ಳ ಅಲ್ಲಿ ಬರ್ತೈತಿ. ಇದು ಕೊಳ್ಳ ಅದಾವಲ್ಲಿ, ಅಲ್ಲಿ ಏನು ದಾರಿನ ಇಲ್ಲ. ಮನುಷ್ಯಾರು ಹೋಗಾಕ್ ಬರುದಿಲ್ಲ ಅಲ್ಲಿ. ಗುಂಡ್ಗಲ್ ಹೆಂಗ ಅವ್ರಿಗೆ 5 ಗಂಟೆಗೆ ಹೋಗಿದ್ರಂತ. ಹೋಗಿ ಅಲ್ಲಿ ಇದ್ರ ಮ್ಯಾಗ ಟಾರ್ಚ್ ಹಚ್ಚಿ ತೋರಿಸಿದ್ರೆ ಇಲ್ಲೇ ಕುಂಡಿರ್ತಿದ್ದೀರ. ಎಲ್ಲಿ ಕುಂಡಿರ್ತಿದ್ರಿ ಅಂತ ಕೇಳಿ, ಇಲ್ಲೇ ಕುಂಡಿರ್ತಿದ್ವಿ ಅಂದ್ರೆ ಮುಂದೊಂದು ಹಸಿಗಲ್ಲ ಇದ್ರಂಗ ಐತಿ ಬಂಡಿಗಲ್ಲ. ಅವ್ರ ಕಾಲೇಜ್ ಬಿಟ್ಟ ಮ್ಯಾಗ ಬಂದ ಅಲ್ಲಿ. ಕಾಲೇಜ್ ಬಿಟ್ಟ ಮ್ಯಾಗ MA ಮುಗಿಸ್ಕೊಂಡವ್ರು ನಾವು ಅನುಷ್ಠಾನಕ್ಕೆ ಅಲ್ಲೇ ಹೋಗಿದ್ವಿ. ನಾವು ಹುಡುಕ್ಯಾ ಸಾಕಾಗಿ ಎಲ್ಲಿದ್ದೀರಿ ಅಂತ ಫೋನ್ ಹಚ್ಚಿದ್ರೆ ನಮ್ಗೆ ಹಿಂಗಿಂಗೆ ಹುಡುಕಾಗ್ತೀವ್ರಿ, ಹೆಗ್ಗೋಳ ಸಿಗೋದೆ ಬಂದ್ ತಡ್ರಿ ಅನ್ನೋರಂಗ. ಅಲ್ಲಿ ಅಂದ್ರೆ ಬಂದ್ರು. ಅವ್ರು ಬಂದು ನಮಗೆ ತೋರಿಸಿದ್ರೆ ಮ್ಯಾಗ ಐತಿ. ಬಂದು ಹತ್ತಾಕ್ ಬರೋದು ನಮಗಂತಿ. ಕಾಲಾಗ ಹಂಗ ಗುಂಡ್ಗಲ್ ಜಾರ್ತಾವಪ್ಪ. ಹಿಂಗೆ ಬಗ್ಗೆ ಎಲ್ಲ ಅಲ್ಲಿ ದಾರಿ ಇಲ್ಲ. ಕಲ್ಲ ಗುಂಡ್ಗಲ್ಲಾಗ ಹೋಗುದು, ಅಂತದ್ರಾಗ ಹೋಗುದು.
ಅಲ್ಲೇ ಮೊದಲ ಹೊಣಿಗೆ ಬರ್ತಿದ್ವು ಅಂತ ಹೊಣಿಗೆ ಅವಾಗ ಅವಾಗ ಅವ್ರು ಕುರುಬರು ಬ್ಯಾಡ್ರಿ ಪರ ಈ ಜಾಗ ಡೇಂಜರ್ ಐತಿ ಬ್ಯಾಡಿಲ್ಲ ಅಂತ ಅಲ್ಲಿ ಹೊಣಿಗೆ ನಮ್ಮನ ಗುಡ್ಡಕ್ಕೆ ಶಿಫ್ಟ್ ಮಾಡಪ್ಪ ಅವ್ರನ್ನ ಅಲ್ಲಿ ಇದು ಮಾಡಿದ್ರಂತ ಏನು ಹೊಣಿಗೆ ಅಂದ್ರೆ ಶಿವ ಹೊಣಿಗೆ ಅಂದ್ರೆ ಶಿವಗ್ ಅಂತಾರ ಶಿವಡ ಹಂಗ ಇರ್ತಾವ ಅವು ಹೊಣಿಗೆ ಅಂತಿದ್ರು ಅವು ಸರ್ಕಸ್ನಾಗ ಅದು ನೋಡಿ ಇಲ್ಲೋ ಹೊಣಿಗ್ಯಾನ ಆ ಶಿವದಂಗ ಅವು ಅದಾವಂತ ಅವನ್ನ ಶಿವ ಅಂತ ತೋರಿಸ್ತಿದ್ರು ಹೊಣಿಗ್ಯಾನ ಹೊಣಿಗ್ಯ ಇಲ್ಲ ಹೊಣಿಗೆ ಅವು ಹೊಣಿಗೆ ಅಂದ್ರೆ ಶಿವದ ಪ್ರಾಣಿನ ಅದ ಶಿವನ ಅದಂಗ ಪ್ರಾಣಿ ಅದು ಪ್ರಾಣಿ ಏನು ಅದು ಮಂಗನ ಜಾತಿ ಅಲ್ಲ ಹೊಣಿಗೆ ಅಂದ್ರೆ ಅದು ಒಂದು ಕ್ರೂರ ಪ್ರಾಣಿನ ಅದು ಜಾತ್ರೆ ಅಂದ್ರೆ ಏನಂತ ಹೇಳಿದ್ರಿ ನೀವು ಮಹಾತ್ಮರ ಹೆಸರ ಮ್ಯಾಗ ಜಾತ್ರೆ ಮಾಡ್ತೀರ ಏನ್ ನಿಯಂತ್ರಣ ಇರ್ತೈತಿ ನಿಮಗೆ ಯಾರಿಗಂತ ಹೇಳ್ತೀರಿ ಹೇಳ್ರಿ ನೀವು ಯಾರು ಕೇಳೋರು ನಿಮಗೆ ಜಾತ್ರೆಗೆ ಬಂದು ಮಂದಿಗೆ ಇದನ್ನ ಹೇಳಿದ್ರೆ ಎಲ್ಲಿ ತಿಳಿಬೇಕು ವಿಷಯದ ವ್ಯಾಮೋಹ ಅತಿರೇಕ ಆತಂದ್ರೆ ಅದ್ರಾಗ ಮುಳುಗಿ ಬಿಡ್ತಾನೆ ನೋಡ್ರಿ ಇದೇ ಕರೆ ಇದೇ ಸುಖರೂಪ ಅಂತ ತಿಳ್ಕೊಂಡೆ ಇದ್ರ ಕಡೆ ಲಕ್ಷ ಕೊಡಕ್ಕೆ ಆಗೋದನ್ನ ಇಲ್ಲ ನನ್ನ ಹೊಲ ನನ್ನ ಮನಿ ಅಂತ ಮ್ಯಾರಿ ಸಂಬಂಧ ಹೊಡೆದಾಡಿ ವ್ಯರ್ಥವಾಗಿ ಶರೀರ ಕಳ್ಕೊತೀರಲ್ವ ಹೋಲಿದ್ರ ಕಾಲಾಗಂತಾನ ಬ್ರಹ್ಮ ಸುಖದಲ್ಲಿ ಇರ್ಲಿಕ್ಕೆ ಅದ್ರ ಹಂಗೆ ಇಟ್ಕೊಂಡ ಶರೀರ ಹಂಗೆ ಇಟ್ಕೊಂಡ್ರೆ ಹೆಂಗ್ರಿ ಆ ವಿಷಯ ವಸ್ತುಗಳಿಗಾಗಿ ಕೊಡ್ತೇನಂತಾನ ಶರೀರ ನಿತ್ಯ ಸುಖದ ಪ್ರಾಪ್ತಿಗಾಗಿ ಹೋಗ್ಲಿ ಶರೀರ ಅಂತ ಯಾರು ಗಟ್ಟಿಯಾಗಿ ನಿಂದಿರ್ತೀರಿ ಧ್ಯಾನ ಕೂತಾಗ ಯಾವ್ದಾರ ಬ್ರಹ್ಮ ರಾಕ್ಷಸ ಎದುರಿಗೆ ಬಂದ್ರೆ ಬಂದ್ಯಾ ಬಾ ಅನ್ಬೇಕು ಹೆದರಕ್ಕೆ ಹೋಗ್ಬಾರ್ದು ಹೆದರದೆ ನೀ ಧ್ಯಾನವನ್ನು ಮುಂದುವರಿಸಿದ್ರಿ ಅಂದ್ರೆ ಅದೇ ನಿಮ್ಮ ಸೇವಕ ನಿಂತವು ನಿಮ್ಮ ಸಾಧನೆಯ ನಿಷ್ಠೆಯನ್ನು ಪರೀಕ್ಷೆ ಮಾಡಕ್ ಬರ್ತಾವ ಎಲ್ಲ ವಿಘ್ನಗಳು ವಿಘ್ನಗಳಿಗೆ ಹೆದರಿದೆ ಅಂದ್ರೆ ನಿನಗೆ ಅದ್ರಾಗ ಏನು ಸಾಧಿಸಕ್ಕಾಗಲ್ಲ ಏನು ನಿಘ್ನಾದಿಗಳು ಬಂದಷ್ಟು ನಿಮ್ಮ ಅದ ಸಾಧನ ಗಟ್ಟಿ ಆಗ್ಬೇಕಂತ ಏನು ಕಾಮಾತಿರೇಕ ಕೋಪಾತಿರೇಕಕ್ಕೆ ಹೋಗಿ ಎರಡನೇದವ್ರನ್ನ ಕಡಿಯುವುದು ಬಡಿಯುವುದು ಸೋರುತನ ಅಲ್ಲದು ಹೇಳ್ತಾನ ಅದು ಆರಾಮಿರ್ಬೇಕಂದ್ರೆ ಶರೀರದ ಹಂಗೆ ಇಟ್ಕೊಂಡ್ರಿ ಹಂಗ್ರಿ ನಿದ್ದೆ ಹೊಂದಲಿಕ್ಕೆ ಯಾವ ಪ್ರಕಾರ ಶರೀರದ ಹಂಗೆ ಬಿಟ್ಟು ಇರ್ಬೇಕಾಕತಿ ಹಂಗೆ ಸಮಾಧಿ ಹೊಂದಲಿಕ್ಕೂ ಶರೀರದ ಹಂಗೆ ಹರಿದು ನಿಂತಾಗ ಕೆಲಸ ಆಗೋದು ನೋಡ್ರಿ ಜಡ ಮತ್ತು ಸೂಕ್ಷ್ಮ ಕಾರಣ ಶರೀರವನ್ನು ಮೀರಿ ಇರ್ತಕ್ಕಂಥ ಮಹಾಕಾರಣ ಸ್ಥಿತಿ ಒಳಗೆ ಹೆದರಿಕೆ ಅದು ಎಲ್ಲಿ ಬರ್ಬೇಕ್ರಿ ಎಲ್ಲಿ ಏನು ಆ ಸೂತ್ರವನ್ನು ಹಚ್ಚಿಕೊಳ್ಳಲೇಬೇಕೆನ್ನುವಂಥ ದೃಢತರವಾದಂಥ ಧೈರ್ಯ ಇರ್ಬೇಕು ನೋಡ್ರಿ ಏನು ವಿಷಯಾದಿಗಳ ಮನಸ್ಸಿನಾಗ ಬಂದು ಅಂದ್ರೆ ವಿವೇಕದಿಂದ ಅವನು ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡ್ಬೇಕು ನೋಡ್ರಿ ನಿರಂತರ ಇದರ ಪ್ರಯತ್ನ ನಡಿಬೇಕು ನೋಡ್ರಿ ಅಂದ್ರೆ ಅದ ಗಟ್ಟಿ ಆಗೈತೆ ನಮ್ಗೆ ಎದಕ್ಕೆ ಕುಂತೇನ ಇಲ್ಲಿ ಚಂದಕ್ಕೆ ಕುಂತೇನ ಏನು ವಿಚಾರಕ್ಕೆ ಬಂದ್ಯಾ ಬಾ ಅನ್ಬೇಕು ಏನು ನಿರಂತರ ಅಭ್ಯಾಸ ಬೇಕು ನೋಡ್ರಿ ಅಭ್ಯಾಸ ಇಲ್ಲದ ಹೊರತಾಗಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ಏನು ಬೇಕಾದ ವಿಘ್ನ ಬಂದರೂ ಹೆದರಕ್ಕೆ ಹೋಗ್ಬಾರ್ದು ಬಿಡಬಾರ್ದು ಅವನು ಏನು ಧ್ಯಾನವನ್ನು ಬೇಕಾದ ವಿಘ್ನ ಬರಲಿ ಒಂದು ಹೊಲದಾಗಿನ ಸಾಲು ಹೋದ್ರೆ ಆ ಸಾಲು ತಗೊಳಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಿ ನೋಡು ಇನ್ನೊಬ್ಬರು ಕೂಡ ಆ ಸಾಲಿನ ಸಂಬಂಧ ಬಡದಾಡಿ ಸುಮ್ಮನೆ ಕಳಿಸ್ಕೊಂಡು ಸತ್ತೋಕಿ ನಾಳೆ ಹೆಂಡ್ರು ಮಕ್ಕಳು ಯಾರೂ ಬರೋದಿಲ್ಲ ಅವ್ರು ನಿಮ್ಗೆ ಇದ್ರ ಸಂಬಂಧ ಮುಂದೆ ಅದ ಹೊಲ್ದಾಗ ದೇವ್ ಹಾಕೊಂಡು ಕೊಂಡಿರ್ತೀವಿ ಯಾರಿಗ್ಯಾರು ಬಡ್ಕೊಂಡೆ ಅಂದ್ರೆ ಮತ್ತೆ ಇಲ್ಲೇ ಬರ್ತೀವಿ ಬಿಡಿಸ್ಕೊಳಕ್ಕೆ ಹೌದಿಲ್ಲ ಯಜ್ಜ ಹಿಂಗಾಯ್ತು ಯಪ್ಪ ಇವು ಏನು ಮಾಡೋದು ಗೊತ್ತಾಗಲಿಲ್ಲ ಯಜ್ಜ ಅಂತ
ಅನಿಮಿತ್ತ ವಿನಿಪ ಕಾಮಾದಿ ರಿಪುಗಳಿಗೆ ತನು ಅನೇಕವನ್ನು ಇದ್ದೆ ಭವಭವಂಗಳಲ್ಲಿ. ಇದೊಂದು ಶರೀರ ದೇವರಾಗಿರಾಕ್ ಕೊಡಾಕ್ ಒಲ್ಲೆಂತಿಯಲ್ಲ. ದುಃಖದಿಂದ ಬಿಡುಗಡೆ ಹೊಂದಿ ಆತ್ಮಭಾವದೊಳಗೆ ಇರ್ಬೇಕಂದ್ರೆ ಅದ ನೆನಪು ಮಾಡ್ಕೊಂಡು ಅದ ನೀನಾಗಿ ಉಳಿಬೇಕಂದ್ರೆ ಈ ಶರೀರ ಹೋದ್ರೆ ಹೋಗಲ್ದು ಬಿಡಂತ. ಶರೀರ ಇಲ್ಲೇ ನಮ್ಗೆ ಇರಾಕ್ ಬರ್ತೈತೆ ಅನ್ನೋ ತಿಳುವಳಿಕೆ ಮಾಡ್ಕೊ. ಏನು ಹೋಗೋದು ಒಂದಿನ ಅಂತ ಗ್ಯಾರಂಟಿ ಹೋಗೋದನ್ನ ಶರೀರ. ಇದನ್ನು ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಅದನ್ನು ಇಟ್ಕೊಳಕ್ಕಾಗಲು ವಿಕಾರ ಆಗದಂಗೆ ವಿಕಾರ ಆಗಿ ನಾಶ ಆಗಿ ಹೋಗೋದನ್ನದು. ಮೊದಲು ನಿಮಗೆ ಜಪ ಮಾಡೋದ್ರಿಂದ ಆನಂದ ಅನುಭವ ಬಂದೈತೇನು? ಬಂದಿಲ್ಲ. ಅದು ಜಪ ಮಾಡದೇ ಇರುವುದರಿಂದ ನಿಮಗೆ ದುಃಖ ಆಗಿಲ್ಲ. ಹಂಗ ದುಃಖ ಎದರಿಂದ ಆಗೈತಿ ವಿಚಾರ ಮಾಡಿ ನೋಡ್ಕೋ. ತಪ್ಪು ತಿಳುವಳಿಕೆಯಿಂದ ಆದಂತ ದುಃಖ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತೈತಿ. ಏನು ಜಪ ಮಾಡೋದು ಬಿಟ್ಟಿಪ್ಪ, ಗುಡಿ ಗುಂಡಾರ್ಗೆ ಹೋಗೋದು ಬಿಟ್ಟಲ್ಲಿ ನಮ್ಗೆ ದುಃಖ ಆಗೈತೆ ಅಂತ ನೀ ತಿಳ್ಕೊಂಡು ಏನೇನು ಕಲ್ಪಿಸ್ಕೊಂಡು ಹಿಂಗೆ ಮಾಡಿದ್ರೆ ಸುಖ ಸಿಗ್ತದೆ. ಎಲ್ಲಾನು ಮಾಡಿದಲ್ಲ, ಜಪ ತಪ ಮಾಡಿದ್ವಿ, ಗುಡಿ ಗುಂಡಾರ್ ನಡ್ಕೊಂಡ್ರಿ, ಹೋಗೈತೇನು ಸಂಕಟ? ನಿಜವಾದ ಸಂಕಟಕ್ಕೆ ಕಾರಣ ಏನು ಹುಡುಕಿ ಅದನ್ನು ನಿವಾರಣೆ ಮಾಡ್ಕೊಂಡಾಗ ಅದು ಹೋಗ್ತೈತಿ. ವಿಷಯಾದಿಗಳಲ್ಲಿ ರಾಗದ್ವೇಷಾದಿಗಳ ಮೂಲಕ ಮನಸ್ಸು ಚಂಚಲಾಗೈತಿ. ಅದಕ್ಕೆ ವಿಚಾರದಿಂದ ಅವನ್ನೆಲ್ಲ ಹೊಡೆದು ಹಾಕಿದಾಗ ನಿನಗೆ ಮನಸ್ಸು ನಿಶ್ಚಲ ಸ್ಥಿತಿ ಇದರೊಳಗೆ ನಿಲ್ಲಿಸಲಿಕ್ಕೆ ಬರ್ತೈತಿ. ಮನಸ್ಸನ್ನು ಬೇಕಾದಂತಹ ವಿಘ್ನಗಳು ಬಂದಾವಂದ್ರು ಅವನು ವಿಚಾರದಿಂದ ತೆಗೆದುಹಾಕೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಮುಂದೆ ಆನಂದದ ಸ್ವಾದ ಹತ್ತಿ ಅಂದ್ರೆ ಆರಾಮಿನ ಭಾವದಾಗ ಕೂತು ಬಿಡೋದು, ಬೇಕಾದಾಗ ಉತ್ಥಾನ ಆಗೋದು ಬಿಡುವಲ್ದು. ಶಿವ ಅಂದ್ಕೂಡಲೇ ನೀವು ಆಕಾರ ಗೊಂಬಿಗೆ ಹೋಗ್ತೀರಿ, ಮತ್ತು ಮಬ್ಬಿಗೆ ಬೀಳ್ತೀರಿ ನೀವು. ಶಿವ ಅಂದ್ಕೂಡಲೇ ರೂಪ ಹಿಡ್ಕೊಂಡು ನಾಮರೂಪಗಳು ಬಹಳ ಎಚ್ಚರದಿಂದ ಇರ್ಬೇಕು ನೀವು. ಶಿವರಾತ್ರಿ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿರಿ ನೀವು. ಸುಖದ ನೆನಪಿನಲ್ಲಿ ಇರುವುದು, ಸುಖದೊಡನೆ ಸಮರಸ ಹೊಂದುವುದು ಶಿವರಾತ್ರಿ ಅಂದ್ರೆ. ಮಹಾತ್ಮರ ಶರೀರ ಜೀವಂತ ಇರುವಾಗಲೇ ಅದನ್ನು ಆಲಾಪ ಮಾಡ್ಕೊಂಡಿರ್ತಾರೆ ಅವರು. ಶರೀರವಾದ ಮ್ಯಾಗ ಮಾಡ್ಕೊಳ್ಳೋ ಕೆಲಸ ಅಲ್ಲಿದು. ಪ್ರತಿಯೊಬ್ಬರು ಶರೀರ ಜೀವಂತ ಇದ್ದಾಗ ಮಾಡ್ಕೊಳ್ಳೋ ಕೆಲಸ. ಸತ್ತ ಮ್ಯಾಗ ದೇವ್ರು ನಮ್ಮನ್ನು ಕರ್ಕೋತಾನೋ ಹಂಗಿಂಗ. ಸತ್ತ ಮ್ಯಾಗ ಯಾರು ಕರ್ಕೊಳ್ಳೋರಿಲ್ಲ. ನೀವು ಸತ್ತ ಮೇಲೆ ಎತ್ತಣದೋ ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿ ಅಂದ ಸರ್ವಜ್ಞ ಅಂತ. ಶರೀರ ಜೀವಂತ ಇದ್ದಾಗ ಮಾಡ್ಕೊಳ್ಳುವಂತ ಕೆಲಸ ಇದು. ಶ್ವಾಸೋಚ್ಛ್ವಾಸ ನಡೆಯುವಂಗೆ ನಡೀತಿರ್ತೈತಿ. ಜೀವ ಮಾತ್ರ ಪರಮ ಪದವಿಯನ್ನು ಹೊಂದಿರ್ತೈತಿ. ಪ್ರತಿಯೊಬ್ಬರು ಶರೀರ ಜೀವಂತ ಇದ್ದಾಗ ಪ್ರಜ್ಞಾ ತಪ್ಪೋದ್ರೊಳಗಾಗಿ ಪ್ರಜ್ಞಾ ಸ್ಥಿತ ಆಗ್ಬೇಕು ನಾವು. ಪ್ರಜ್ಞಾವಂತರ ಆಗ್ಬೇಕಾಗೈತಿ. ಇನ್ನು ಮ್ಯಾಲೆ ಏನಾಯ್ತು ನೋಡ್ರಿ, ವಿಶೇಷ ಕಾರ್ಯಕ್ರಮ ಎಲ್ಲ ರದ್ದುಪಡಿಸ್ಬಿಡುದೇನು. ಬೇಕಾದವ್ರು ಬೇಕಾದಾಗ ಬಂದು ಇದನ್ನು ಕೇಳ್ಬೋದು. ನಾವು ಯಾಕೆ ಇಷ್ಟು ಕಠೋರ ಆಗ್ಬೇಕಾಗೈತಿ ಅಂದ್ರೆ ಜನರ ಕಲ್ಯಾಣ ದೃಷ್ಟಿಯಿಂದ ಆಗ್ಬೇಕಾಗೈತಿ. ವಿಶೇಷ ಕಾರ್ಯಕ್ರಮ ಅಂದ್ಕೂಲೆ ಎಲ್ಲರೂ ಹುಯಿ ಅಂತ ಕೂಡ್ತಾರೆ. ಸುತ್ತು ಕಡೆ ಎಲ್ಲ ಹೊಲಸು ಮಾಡಿ ಹೋಗ್ಬಿಡ್ತಾರೆ, ಕ್ವಾಟಿ ಕಟ್ಟಿ. ಯಾಕ್ರಿ ಹುಯಿ ಅಂತ ಕೂಡೋದು? ಮಂದಿ ಭಾಳ ಕುಡಿತಪ್ಪ ಅಂತ. ಹೊಲಸು ಮಾಡಕ್ಕೆ ಕೂಡಿಬಿಟ್ರಿಲ್ಲ. ವಸ್ತಿ ಉಳಿದ್ರಿ, ವಸ್ತಿ ಇದ್ದು ಕೇಳಿದ್ವಿ ನಾವು. ಏನು ಮಾಡಿದ್ಪಾ? ಇಲ್ಲೆಲ್ಲ ಕ್ವಾಟಿ ಕಟ್ಟಿ ಹೋದಿ, ಸುತ್ತಮುತ್ತ ಹವಾ ಎಲ್ಲ ಕೆಡಿಸಿದ್ವಿ. ಯಾಕಡೆ ಗಾಳಿ ಬೀಳಿಸಿರು ಅದ ಹೊಲಸು ವಾಸನೆ ಬರ್ತು. ಹೌದಿಲ್ಲ? ಎಲ್ಲ ರೌಂಡ್ ಸುತ್ತ ಕಡೆ ಹೋಗ್ಬಿಡುತ್ತಪ್ಪ. ಅತ್ತಾಗ ನಡಿ ಇತ್ತಾಗ ನಡಿ, ಸುತ್ತು ಕಡೆ ಅದನ್ನ ಮಾಡಿರಲಿಲ್ಲ. ಈ ವಿಶೇಷ ಕಾರ್ಯಕ್ರಮ ಅಂದ್ರೆ ರೌಂಡ್ ರದ್ದುಪಡಿಸಿರು, ಹವಾ ಕೆಡಿಸಿ ಬಿಡ್ತಾರೆ ಇವತ್ತು. ತೇರಂದ್ರೆ ನಿಮ್ಗೆ ಅಷ್ಟೇ ಮಾಡಕ್ ಬರ್ತೈತೆ ಅಂತ ಹೇಳಿದ್ರಿ. ನಮ್ಮ ಕಡೆ ರೊಕ್ಕ ಇಲ್ಲ ಅಂತ ಹೇಳಿದ್ರಿ. ಚರಿಗಿತ್ತು ಒಂದು ತಮಗಿತ್ತು ಒಂದು ಹೋಗ್ಲಿಕ್ಕೆ ಸುಧಾ ತೇರ್ನ್ಯಾಗ ಕುಂತ್ಕೊಂಡು ಹೋಗಾಕ್ ಬರ್ತೈತಿ. ಏನ್ ಮಾಡೋದು ಅದನ್ನ? ಮಹಾತ್ಮರ ಹೆಸರಿನ ಮ್ಯಾಗ ತೇರ್ ಮಾಡಿ ಏನ್ ಮಾಡಿದ್ರಿಪ್ಪ? ಏನ್ ಕಮ ಮಾಡಿದ್ರಿ? ಗಿನ್ಯಾಗಿಂತಿ ಮೇಳ ಮಾಡಿದ್ರಿ. ಹೌದಿಲ್ಲ? ಅದಷ್ಟು ಚಂದಾಗಿ ಬರೋದು, ಇದಷ್ಟು ಚಂದಾಗಿ ಬರೋದು. ಹೌದಿಲ್ಲ? ಹೇಳಿದ ಸಿಟ್ಟು ಬರ್ತೈತಿ ನಿಮ್ಗಂತ. ನಿರಂತರ ಆಂತರಿಕ ಅಭ್ಯಾಸ ನಡಿಬೇಕು ನೋಡ್ರಿ. ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸ ನಮ್ಮ ಇರುವನ್ನು ಕುರಿತು
ನಾವು ಎದಕ್ಕೆ ಬಂದೀವಿ, ಇಲ್ಲಿ ತನಕ ಏನು ಮಾಡ್ಕೊಂಡೀವಿ ಅನ್ನೋದನ್ನು ಯಾರ ಲೆಕ್ಕ ಹಾಕಿ ತೆಗ್ದಿರೇನ? ಇದನ್ನು ವಿಚಾರ ಮಾಡಲಿಲ್ಲ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಗೈತೆ ನೋಡ್ರಿ. ಮನುಷ್ಯನ ಜನ್ಮದ ಲಾಭ ಎದರೊಳಗೆ ಐತೆ ಅನ್ನೋದನ್ನು ವಿಚಾರ ಮಾಡಿರನ ಯಾರು? ಮನುಜ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋದ್ರೊಳಗದ. ನಿಮಗೆ ಏನು ಬೇಕಾಗಿದೆ ಅದನ್ನು ಯಾರು ಗಳಿಸಿರೇನು? ನಾ ಯಾರಿದ್ದೇನೆ ಅನ್ನೋದನ್ನು ಕುರಿತು ಬ್ರಹ್ಮನಿಷ್ಠರ ಸಮ್ಮುಖದಲ್ಲಿ ಆ ಶ್ರದ್ಧೆಯಿಂದ ಅವರು ಹೇಳಿದಂಥ ವಾಣಿಯನ್ನು ಅರ್ಥಸಹಿತವಾಗಿ ಕೇಳಿ ತಿಳ್ಕೊಳ್ಳೋದು ಶ್ರವಣ. ಅದಕ್ಕೆ ಶ್ರವಣ ಅಂತಾರೆ. ನಮ್ಮ ಬಗ್ಗೆ ಕೇಳುವುದು ಶ್ರವಣ. ನಾವು ಅಲ್ಲದರ ಬಗ್ಗೆ, ಅನಾತ್ಮದ ಬಗ್ಗೆ ಸಾಕಷ್ಟು ಇಲ್ಲಿವರೆಗೂ ಕೇಳ್ಕೊಂತ ಶರೀರ ಹಾಳು ಮಾಡ್ಕೊಂಡೇವು. ನಾವು ಎಷ್ಟು ಶಾನ್ಯಾರದೇವು ಅನ್ನೋದು ನಾವು ಎದುರಿಟ್ಟು ನೋಡ್ಕೋಬೇಕಾಗಿದೆ. ಜಗತ್ತಿನ ಶಾನ್ಯತನ ಮಾಡ್ಕೊಳಕ್ ಹೊಂಟೇವಿ. ಏನ್ ವಿಧಿಗನುಸಾರವಾಗಿ ಅಭ್ಯಾಸ ನಾವು ಮಾಡಿಲ್ಲ, ಅಂದಲ್ಲೇ ಬದ್ಧರಾಗಿವು ನಾವು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಶ್ರವಣ ಮಾತ್ರ ಬಿಡಬಾರ್ದು ನಾವು. ಬಿಟ್ಟು ಬಿಡದೆ ಹಿಂಗದೇ ಮಾಡುವಂಥ ಕೆಲಸ ಇದು. ಬಿಟ್ಟು ಬಿಡದೆ ಹಿಂಗದೇ ನಿತ್ಯ ಕರ್ಮ ಅಂದ್ರೆ ನಮ್ಮ ಬಗ್ಗೆ, ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದು ಇದನ್ನು ಹಿಂಗದೇ ಮಾಡುವಂಥ ಕರ್ಮ ನಿತ್ಯ ಕರ್ಮ ಅಂದರೆ. ಹಿಂಗದೇ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ನಿತ್ಯ ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ಕೇಳೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಮಾಡೋದ್ರಿಂದ ನಮ್ಗೆ ಅಂತಃಕರಣ ಪರಿಶುದ್ಧಿ ಆಗ್ತದೆ. ಅವೆಲ್ಲ ಪಾಪಕೃತಿಗಳು ಹೋಗ್ತಾವ, ಪುಣ್ಯ ವೃದ್ಧಿ ಆಕೈತಿ, ಇದರ ಕಡೆ ಇಚ್ಛೆ ಆಕೈತಿ, ಮುಕ್ತಿ ಒಲವು ಆಕೈತಿ. ಅದನ್ನು ಕೇಳ್ಬೇಕನ್ನೋ ಅಭ್ಯಾಸದಾಗ ತೊಡಗ್ತಾನ ಏನು. ವಿವೇಕ ವೈರಾಗ್ಯ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡಾಗ ಅವನು ಮುಮುಕ್ಷವಾಗ್ತಾನೆ. ವಿಧಿಗನುಸಾರವಾಗಿ ನಾವು ಅಭ್ಯಾಸ ಮಾಡಿಲ್ಲ ಅಂತ ಮತ್ತಷ್ಟು ಬದ್ಧರಾಗಿವೆ. ವಿದ್ಯಾಲಯಗಳಂದ್ರೆ ಏನು? ಪವಿತ್ರವಾದ ಸ್ಥಾನಗಳಿಗೆ ಅಂತಾರೆ. ಈ ಮೊದಲಿನ ವಿದ್ಯಾಲಯಗಳ ಸ್ಥಿತಿ ಇಲ್ಲಿ. ಎರಡನೇದವ್ರು ಪೀಡಾ ಕೊಡ್ಬೇಕನ್ನೋ ಭಾವ ಮನಸ್ಸಿನ್ಯಾಗ ಬಂದರೆ ಮೊದಲು ನಿನಗೆ ಕೆಡಕ ಬರಬಾರ್ದ. ನಿನಗೆ ಮನಸ್ಸಿನ್ಯಾಗ ಕೆಡಕ್ ಮಾಡ್ಬೇಕಂತ ಬಂದ್ರೆ ನೀನ ಮೊದಲು ಕೆಟ್ಟಿರ್ತಿ. ಒಳ್ಳೇದು ಮಾಡ್ಬೇಕಂತ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಡಿ ನೀವು. ಒಂದ್ ವೇಳೆ ಕೆಡಕ್ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ಅದನ್ನ ವಿಚಾರದಿಂದ ತೆಗೆದಾಕ್ಬೇಕು, ಬ್ಯಾಡಿದೆ ಅಂತ. ಎಣ್ಣೆದವ್ರು ಪೀಡಾ ಕೊಟ್ಟು ಆಯ್ತ ಗಳಿಸಿಟ್ಟದನ್ನು ಕಸ್ಕೊಂಡು ತಿನ್ನೋರು ನಾಳೆ ಅವ್ರ ಮನೆಯೊಳಗಿನ ನಾಯಾಗಿ ಹುಟ್ಟಿ ಅವ್ರ ಮನೆಯೊಳಗಿನ ಹುಡುಗರು ಹೇಸಿಗೆ ತಿನ್ನಾಕ ಬರ್ಬೇಕಾಗೈತಿ. ನೀವು ನ್ಯಾಯವಾದ ಮಾರ್ಗದಿಂದ ಧೀರರಾದಂಥವ್ರು ಒಂದು ಹೆಜ್ಜೆಯನ್ನು ಸುಧಾ ಹಿಂದಿಡುದಿಲ್ಲ ಅಂತ. ಪದಮ್ಮನ ವಿಚಲಂತಿ, ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಅವನು ಹಿಂದೆ ಸರಿಸುವುದು. ಕಾಮ ಮತ್ತು ಕೋಪ ಏನದ ನೋಡ್ರಿ, ಇದು ಪಾಪದ ಮೂಲ. ಅಲ್ಲಿಂದ ಪಾಪಗಳು ಕಾಮದಿಂದ, ಕಾಮಕ್ಕೆ ಅಡ್ಡಿ ಆದ್ಕೂಲೆ ಕ್ರೋಧ, ಕ್ರೋಧದಿಂದ ಅನರ್ಥಗಳು ಚಾಲು ಹೋಗ್ತಾವೆ. ಪಾಪಕೃತಿಗಳನ್ನು ಮಾಡಬೇಕು. ಪಾಪ ಕಾ ಬಾಪ್ ಕೌನ್ ಹೈ ಅಂದ್ರೆ ಕೋಪ ಹೈ ಅಂತ. ಅದು ಸಿಟ್ಟಿನ ಕೈಯಾಗ ನೀವು ಮಾಡ್ಕೊಂಡು ಹಿಂದಗಡೆ ಪಶ್ಚಾತ್ತಾಪ ಪಡಬೇಕಾಗೈತಿ. ಪಾಪಕೃತಿಗಳು ಜರುಗ್ತಾವು. ಬೇಯಕ್ಕೆ ಶುರು ಮಾಡ್ತೀವಿ, ಹೊಡ್ಯಾಕೆ ಶುರು ಮಾಡ್ತೀವಿ. ಯಾರು ಬೇಕಾದವ್ರು ಅಪವಾದ ಕೊಟ್ಟರು ಸೊಪ್ಪು ಹಾಕ್ಬಾರ್ದು ನೋಡ್ರಿ. ನಾವು ಮಾತ್ರ ಬರೋಬ್ಬರಿ ಇರ್ಬೇಕು. ಜಸ್ಟ್ ಬ್ಯಾಲೆನ್ಸ್ ಅಂದ್ರೆ ಧಾರವಾಡಿ ಕಾಟ. ಬುದ್ಧಿ ಮಾತ್ರ ಭಾಳ ಶಾಂತಿ ಇಟ್ಕೋಬೇಕು. ಶಾಂತಿ ಇಟ್ಕೊಳ್ಳಿಲ್ಲ ಅಂದ್ರೆ ಹೊಡೆತ ತಿನ್ನಬೇಕಾಗ್ತದೆ. ಶಾಸ್ತ್ರ ಪುರಾಣ ಇವೆಲ್ಲ ಈಗ ವಿಷಯ ಗಳಿಸಕ್ಕಾಗಿಬಿಟ್ಟವನು. ಪಕ್ಕ ಕೊಟ್ರೆ ಹೋಗೋದಪ್ಪ, ಇಷ್ಟು ಕೊಡ್ತೇನೆ ಅಂದ್ರೆ ಕರಾರು ಮಾಡಿ ಹೋಗ್ತಾರ. ಯಾಕ್ರಿ ಕಂಡೀಷನ್ ಮಾಡಿ
ಚೇಂಜ್ ಮಾಡ್ಕೊಂತ ಹೋಗ್ಬಿಡೋದು ಶಾಸ್ತ್ರ ಆಗಲಿ. ತುರ್ಯಾವಸ್ಥೆಯ ಉಪಾಧಿ ಯಾವುದು ಅಂದ್ರೆ ಅದೇ ಮಾಯಾತನು. ಏನ್ ಆ ಮಾಯಾತನುವಿನ ಸ್ಥಿತಿಯನ್ನು ಪಡೆದಾಗ ನಮಗಿದ್ರ ಅರಿವು ಆಕೈತಿ. ಏನ್ ಸದಾನಂದದ ಗುರಿನೇ ಮನುಷ್ಯನ ನರನಾಮಯನ ಅಂದ್ರೆ ಸದಾ ಆನಂದಮಯವಾಗಿರುವಂಥ ಇರುವಿನ ಸ್ಥಿತಿ ಹೊಂದುದ ಅವನ ಗುರಿ. ಏನಂದ್ರೆ ಗುರಿ ನರನಾಮಯನ ನಾರಾಯಣನ ನರನ ಗುರಿ ಯಾವುದು ಅಂದ್ರೆ ಸಚ್ಚಿದಾನಂದ ಸ್ವರೂಪವನ್ನು ಹೊಂದುದು. ಏನ್ ಸತ್ಯವನ್ನು ಹೊಂದುದ ನಾರಾಯಣ, ಸತ್ಯನಾರಾಯಣ. ಸತ್ಯವನ್ನು ಹೊಂದುದ ಮನುಷ್ಯನ ಗುರಿ ಅದ. ಸತ್ಯನಾರಾಯಣನ ಪೂಜೆ ಹಸ್ತಿ ಅಂತ ನಾವು ಸತ್ಯನಾರಾಯಣ ಪೂಜೆ ಅಂದ್ರೆ ಕತಿ ಹೇಳಿ ಹೋಗ್ಬಿಟ್ಟಿರ್ತೀವಿ. ಕತಿ ಹೇಳ್ತಾರಲ್ಲ, ಸತ್ಯನಾರಾಯಣ ಪೂಜೆ ಹಚ್ಚೋಕೆ ಉಪಾಧಿಗಳು ಬಂದು ಕತಿ ಹೇಳ್ತಾರ. ಕತಿ ಹೇಳ್ಕೊಂತಕೊಂಡು ಸತ್ಯ ಅನ್ನೋ ತ್ರಿಕಾಲ ಬಾಧ್ಯವಾದಂಥ ಇರುವಿನ ಸ್ಥಿತಿಯನ್ನು ಹೊಂದುದ ಪ್ರತಿಯೊಬ್ಬ ಮನುಷ್ಯನ ಗುರಿ ಅದು. ಮನುಷ್ಯನ ಮನುಷ್ಯನ ಜನ್ಮಕ್ಕೆ ಬಂದವ್ರ ಕರ್ತವ್ಯ ಅದು. ಏನು ಸತ್ಯವನ್ನು ಹೊಂದುವುದು. ಮೂರು ಅವಸ್ಥೆಗಳನ್ನು ದಾಟಿದಾಗ ನಮಗಿದರ ಸತ್ಯದ ದರ್ಶನ ಆಕೈತಿ. ಏನು ಸುಂಬಳ ಕುಡಿಕೊಂಡಾರ ಸಾಕು ನಮಗೆ, ಮತ್ತೊಂದು ಏನು ಬೇಕಾಗಿಲ್ಲ. ಅದಷ್ಟ ಸಾಕಪ್ಪ ನಮಗೆ ಸ್ವರ್ಗನ. ಸುಂಬಳ ಕುಡಿಕೊಂಡ್ರೆ ತೀದಿದ್ದಿಲ್ಲ. ನೆಟ್ಟನ ಮೂಗಿನಾಕಿನ ನೋಡ್ಬೇಕನ್ನೋ ಹೌದಿಲ್ಲ. ಅದೊಂದಾರ ಸಾಕಪ್ಪ ನಮಗೆ. ಬೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನೆಯ ಮನೆಯಾಗಿ ಇಚ್ಛೆಯುಳ್ಳ ಸತಿಯಾದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ. ನಾವು ಇಷ್ಟರ ಬಗ್ಗೆ ಅಲ್ಪ ಸುಖಿಗಳು ಅಂತ ಅವು ಕಾಯಂ ಇರ್ತಾವನ್ನ ನಿನಗವು. ನೀನು ಶ್ರೀಮಂತಿಗೆ ಕಾಯಂ ಇರ್ತೈತೇನ, ಯೌವನ ಕಾಯಂ ಇರ್ತೈತೇನ, ಯಾವ ಹೊತ್ತಿನಾಗ ಹೋಗ್ತೈತಿ ಕ್ಷಣಾರ್ಧದಲ್ಲಿ ಅದು ಮತ್ತೆ ಬದಲಾವಣೆ ಮತ್ತೆ ಮುಪ್ಪು ಬಂತಪ್ಪ. ಹೌದು, ಯೌವನ ಹೋತು, ಮುಪ್ಪು ಬಂತು, ಹೆಂಗಾತು ನೋಡಿದ ಆಕಾರ. ಏನಪ್ಪ ಇದೆಲ್ಲ ಜೀವನ. ಆವಾಗ ಜಿಗುಪ್ಸೆ ಚಲೋ ಆಕೈತಿ ಮನುಷ್ಯ. ಯಾಕಪ್ಪ ನಾವು ಇನ್ನು ಬದುಕುದು ಬ್ಯಾಡ ಅಂತ ಅನಸಾಕೈತಿ. ಅದಕ್ಕೆ ಮುಪ್ಪು ಬರುವುದ್ರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು. ಏನು ಯಾರ ಏನಾರ ಸಂಶಯ ಇದ್ರೆ ಕೇಳೋರು ಈಗ ಕೇಳ್ರಿ. ಮತ್ತೆ ಈಗ ನಿವಾರಣೆ ಮಾಡ್ಕೊರಿ. ಏನಾರ ಸಂಶಯ ಇದ್ರೆ ಒಬ್ಬರು ಕೇಳಾಗ್ತಾ ಇರಲಿಲ್ಲ. ಬರೇ ಬಿಡುಕುಲೆ ಬಾಳೆ ಸುದ್ದಿನ ಕೇಳ್ತಾರ ಹೊರತು ಈ ನಿಜವಾಗಿ ಜೀವನ ಎದಕ್ಕೆ ಬಂದೈತಿದು, ಇದ್ರ ಲಾಭ ಹೆಂಗೆ ಮಾಡ್ಕೋಬೇಕಂದು ಎಷ್ಟು ಊರು ಅಡ್ಡಾಡಿದೀವಿ, ಒಬ್ಬನು ಬಂದು ಕೇಳಾಗ್ತಾ ಇರಲಿಲ್ಲ. ಬರೇ ನನ್ನ ಮನೆತನ ಹಂಗಾಗೈತಿ, ನನಗೆ ಇದು ಆಗೈತಿ. ಅದು ಹೆಂಗಾಗೈತಿ ಅಂದ್ರೆ ಕರ್ಮ ಹೆಂಗಿರ್ತೈತಿ ಹಂಗಾಗೈತಿಪ್ಪ. ಅದನ್ನು ತಿದ್ದಾಕ್ ಬರೋದಿಲ್ಲ. ಅದನ್ನ ಮಾಡಿಬಿಟ್ಟು ಈಗ ಅದನ್ನ ಇನ್ನು ಮಾಡಿದ್ರಾಗ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಮಾತ್ರ ಒಳ್ಳೇದನ್ನು ಮಾಡ್ಕೊಂತ ಹೋಗಿ. ನಿನಗೆ ಒಳ್ಳೇದಾಗಬೇಕನ್ನೋಂಗಿದ್ರೆ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ಕೆ ಕಲಿ. ಈಗ ಮಾಡಿಬಿಟ್ಟು ಅದನ್ನಿ ಅದರ ಫಲ ಉಣ್ಣಾಕ ನೀ ಬಂದೀಗ ಸಾಲ ತೀರ್ಸಬೇಕಾಗೈತಿ. ಮತ್ತು ಯಾರು ಅದನ್ನು ಮಾಡಿಟ್ಟು ಅಡುಗೆ ಉಣ್ಣವ್ರು ಯಾರು ಹೇಳಿ? ಉಣ್ಣಾಕ ಬಂದೇವು ನಾವು ಪ್ರತಿಯೊಬ್ಬರು ಮಾಡಿದ ಕರ್ಮಕ್ಕನುಸಾರವಾಗಿ. ಬೇರೆ ಪರಿಹಾರ ಅದಕ್ಕಿಲ್ಲ. ಹ್ಯಾಂಗೆ ಮಾಡಿ ಅದನ್ನು ಉಣ್ಣಾಕ ಬಂದೇವು ನಾವು. ಅದನ್ನು ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನು ಮುಂದೆ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ಆ ಪ್ರಕಾರವಾಗಿ ಆ ಮಹಾತ್ಮರಿಂದ ಪಾಪಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡಪ್ಪ. ನೀನು ಸುಖದಿಂದ ಇರ್ಬೇಕನ್ನೋಂಗಿದ್ರೆ ಯಾರಿಗೂ ತೊಂದರೆ ಕೊಡಕ್ಕೆ. ತೊಂದರೆ ಕೊಟ್ಟೆ ಅಂದ್ರೆ ಅದ್ರ ಫಲ ಉಣ್ಣಾಕ ಮತ್ತು ಜನ್ಮ ತಾಳ್ಬೇಕಾಗ್ತದೆ. ಆಯ್ತು. ನಮಗೆ ಏನು ಬೇಕಾಗಿದೆ ಅದ್ರ ಕಡೆ ಎಲ್ಲ ಕೊಟ್ಟು ಬಿಟ್ಟಿರ್ತೀವಿ ನೋಡ್ರಿ. ಬೇಕಾದ ಕಡೆ ಹಾರಿದವನ ಹಾರುವ ಅಂತಾರೆ.
ನಮಗೆ ಬೇಕಾಗಿತ್ತು ಎಲ್ಲೈತಿ, ಅದು ಏನು ಮಾಡಿದ್ರೆ ಸಿಗ್ತೈತೆ ಅನ್ನೋ ವಿಚಾರ ಮಾಡ್ಬೇಕಿಲ್ಲ. ಹಳಸಿದ ಪುಂಡಿ ಪಲ್ಯ ಹಳೆ ರಗಟಿ ಅವನು ಶಿಸ್ತಾಗಿ ಮಡಿಚಿಟ್ಟೇವಿಲ್ಲೋ ಅಂತ ಇದನ್ನ ನೋಡ್ಕೊಂತ ಕುಂದ್ರ ಅವನು ಮತ್ತು ಒಳ್ಳೆ ಮನಸ್ಸು ಇರುವನ್ನ ಲಕ್ಷಿಸಿ ನೆಲೆಯಾಗಿ ನಿಲ್ಲುತ್ತೆ ಅನುಷ್ಠಾನ ಅಂತಾರೆ. ಅನುಷ್ಠಾನ ಕೂಡುದು ಅಂದ್ರೆ ಸದ್ವಸ್ತುವನ್ನು ಕುರಿತು ಮನಸ್ಸಲ್ಲಿ ನೆಲೆಯ ನಿಲ್ಲಿಸುತ್ತದೆ ಆತ್ಮಭಾವದಲ್ಲಿ. ಯಾರು ಬೇಕಾದವ್ರು ಬೇಕಾದಂಗೆ ಸೊಪ್ಪು ಹಾಕಿ ಬೇಕಾದಂಗೆ ಏನಂದ್ರೂ ಸೊಪ್ಪು ಹಾಕಬಾರ್ದು. ಏನು ಜಗತ್ತ ಅಪವಾದ ಕೊಟ್ಟರು ಸೊಪ್ಪು ಹಾಕಬಾರ್ದು. ನಾವು ಮಾತ್ರ ಬರಬರಿ ಎಷ್ಟು ಶಕ್ಯದ ಅಷ್ಟು ಶಬ್ದನ ಅನುಭವಕ್ಕನುಸಾರವಾಗಿ ಹೊಂದಿಸಿರ್ತದೆ. ಪೆನ್ಷನ್ ಆದ್ಮ್ಯಾಗ ಮನ್ಯಾಗ ಕೆಲಸ ಏನಿರ್ತೈತಿ? ವಾನಪ್ರಸ್ಥಾಶ್ರಮಕ್ಕೆ ಬರಬೇಕು. ವಾನಪ್ರಸ್ಥಾಶ್ರಮಕ್ಕೆ ಬರದ ಹೊರತ ನಿಮ್ಮ ಅಪ್ಪ ಸತ್ತ ನಿಮ್ಮ ಅವು ಗುಟ್ಟು ಕುಂತರು ನಿಮ್ಗೆ ಹತ್ತುವುದಿಲ್ಲ. ಮತ್ತು ಅಲ್ಲೇ ಹಣಿಕೆ ಹಾಕೊಂತ ಕುಂತಿ ಅಂದ್ರೆ ಎದಕ್ಕೆ ಬಂದು? ಮಾಯಾತನು ಅಂದ್ರೆ ತೂರ್ಯಾವಸ್ಥೆ. ಅದು ಹೆಂಗದ ಅಂದ್ರೆ ಕನ್ನಡಿದ್ದಂಗೆ ಅದ. ಏನು ನಿನ್ನ ನಿಜವನ್ನ ಅದು ಅನುಭವಕ್ಕಿದ್ದಕ್ಕಿದ್ದಂಗೆ ಅನುಭವ ತಂದು ಕೊಟ್ಟ ಅದು ಇಲ್ದಂಗೆ ಆಗಿ ಹೋಗ್ತೈತಿ. ಉಪಾಧಿ ಎಲ್ಲ ಭಂಗ ಆಗಿಬಿಟ್ರೆ ಸಾಮ್ಯ ಇರು ಅದ. ಯಾರು ಏನು ಕೇಳೋದೇ ಇಲ್ಲ. ಯಾಕೆ ಇದು ನಿಮಗೆ ಬೇಕಾಗಿಲ್ಲ ಅಂತ. ಬೇರೆ ಬೇರೆ ದೃಷ್ಟಾಂತದ ಮುಖಾಂತರ ಹೋಗಿ ಮಾನವ ತನ್ನ ಇರುವಿಗೆ ಹೋಗಿ ಮುಟ್ಲಿ ಅಂತ ವಿವರಣೆ ಮಾಡ್ಕೊಂತ ಬಂದಾರ. ಏನು ಹೊರಗಿನ ಚಂದಾಚಾಯ ಎಲ್ಲ ತೆಗೆದು ಹಾಕಿಬಿಡುದು ನೋಡ್ರಿ, ಮತ್ತು ಮೊದಲಿನ ಗುಡಿಸಲ್ಕ ಬರುದು. ಈ ತೆಂಗಿನ ಗಿಡ ಇವು ಚಂದ ಹೋದಿಲ್ಲ. ಮೊದಲಿನ ಸ್ಥಿತಿ ಯಾವುದು ಅಂದ್ರೆ ಪ್ರಥಮಾನುಭವದ ಸ್ಥಿತಿ. ನೀವು ಹೊರಗಿನ ಚಂದ ಮಾಡ್ಕೊಂತ ಹೊಂಟಿ. ಆ ಗಿಡ ಚಂದ ಐತಿ, ಈ ಹೂ ಪರಿಮಳ, ಈ ನೀರು ಜುಳು ಜುಳು ಅನ್ನೋದು, ಇದ್ರ ಕಡೆ ಎಲ್ಲ ಕೊಟ್ರಿ ಎಲ್ಲಿ ತಿಳಿಬೇಕು? ಅವನನ್ನ ವರ್ಣನ ಮಾಡ್ಕೊಂತ ಕುಂತ್ರಿ. ಯಾಕ್ರಿ? ಭಾಳ ಪಕ್ಷಿಗಳು ನಾದ, ಇವು ನಿಸರ್ಗ ಇದು ಏನು ಮಾಡೋ ಅದರ್ಪಣ ಅದ ತುಚ್ಚನ್ನು ಹೊತ್ನ್ಯಾಗ ನೀನು ಕೃತ್ರಿಮ ಸೌಂದರ್ಯ ತೊಗೊಂಡು ಏನು ಮಾಡೋದು? ಅದಕ್ಕೆ ಇದು ತೂರ್ಕಿ ಸಂಬಂಧ ಎಲ್ಲ ತಪ್ಪಿಸ್ಬೋದು. ದೇವಾಣ ದೇವತೆಗಳಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಸುಮನ ಸ್ವರ್ಗಾದನಂ ಅರಿದು ಕಾಣಲಿಕ್ಕೆ ತಮ್ಮ ಒಪ್ಪದು ತಮ್ಮದಂದರಿ. ಅಲ್ಲಿ ಅಜ್ಞಾನ ಮುಗಿಸಿಬಿಟ್ಟದು, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ಅಂಥದ್ದನ್ನು ಮನುಷ್ಯರಿಗೆಲ್ಲ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಲಾಭ ಮಾಡ್ಕೊಳಕ್ ಒಲ್ಲೆ ಅಂತೇವೆ ನಾವು. ಏನು ಈ ಶರೀರ ಹೋಗೋದ್ರೊಳಗಾಗಿ ದೌಡ್ ಮಾಡ್ಕೋರಿ ಈ ಕೆಲಸ. ಏನು ಹೇಳಿದ್ದನ್ನು ಮನ ಮಾಡ್ಕೊತ ಕೂಡ್ಬೇಕು. ಏನ ಅವ್ರ ಮನೆ ಇವ್ರ ಮನೆ, ಅವ್ರ ಸುದ್ದಿ ಇವ್ರ ಸುದ್ದಿ ಅಂತ ಇದ್ರಾಗ ಕಾಲಹರಣ ಮಾಡಬೇಕು. ಬರೀ ಮಂದಿ ಸುದ್ದಿಯಾಗ ಕಾಲಹರಣ ಮಾಡ್ತೀರಿ ಅಲ್ವ? ನಿನ್ನ ಬಗ್ಗೆ ನೋಡ್ಕೋ, ಇನ್ನೊಬ್ಬರು ಸುದ್ದಿ ತಗೊಂಡು ಏನು ಮಾಡ್ತೀವಿ? ಇನ್ನೊಬ್ಬರು ಸುದ್ದಿಯಾಗ ಕಾಲ ಕಳೆದ ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂತಿಯಲ್ಲ ನೀನು. ಏನು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂದರೆ ಮನೆಗೆ ಚಾವಣಿಯೊಳಗೆ ಅಧ್ಯಾತ್ಮ ವಿಚಾರ ಹೇಳೋದು ಕೇಳೋದು ನಡಿಬೇಕು. ಸ್ವಲ್ಪ ಯಾಕಾಗೊಂದಾಗ ದೊಡ್ಡ ಲಾಭದ ಇದ್ರೊಳಗೆ ಕಾಲ ಕಳೆದ್ರೆ. ಏನು ಒಣ ಆಡಂಬರೆಲ್ಲ ತೆಗೆದು ಹಾಕ್ಬಿಡೋದು ಅಂದ್ರೆ ಎಷ್ಟು ಊರು ಶಾಂತಿ ಇರ್ತೈತಿ, ಮನೆ ಶಾಂತಿ ಇರ್ತೈತಿ. ಏನು ಚಂದದ ಬೆನ್ನು ಹತ್ತಿ ಅಡ್ಡಾಡಿದಂದ್ರೆ ಚೌಗೆಟ್ಟು ಹೋಗ್ತೀನಿ. ಚಂದ ನಿನ್ನಲ್ಲಿ ಐತಿ, ನಿನ್ನ ಚಂದ ನೀ ನೋಡ್ಕೋ. ಹೊರಗಿನ ಚಂದ ತಗೊಂಡು ಏನು ಮಾಡ್ತೀವಿ? ಯಾವಾಗಲೂ ಇದ್ದದ್ದು ಸತ್ಯವಾದದ್ದು, ಅದು ಸುಂದರವಾದದ್ದು. ಟ್ರೂತ್ ಈಸ್ ಬ್ಯೂಟಿ ಅಂದರೆ ಸತ್ಯವೇ ಸುಂದರ ಅಂದ್ರೆ ಯಾವುದು ಯಾವಾಗಲೂ ಐತೆ ಅದು ಸುಂದರವಾದಂಥ ವಸ್ತು. ತೋರಿ ಎಡಗೋದು ಅದು ವಿಕಾರ ಆಗಿ ಹೋಗ್ತೈತೆ. ಅದು ಏನು ಸುಂದರಂ ಅಂದ್ರೆ ಸತ್ಯವಾದದ್ದು ಯಾವುದೈತೆ ಅದು ಸುಂದರವಾದದ್ದು. ನಿನ್ನಲ್ಲಿ ಅದ ಚಂದ ನೋಡ್ಕೋ, ಅದನ್ನ ನೋಡ್ಕೊಳಕ್ ಒಲ್ಲೆ ಅಂತ. ಹೊರಗಿನ ಚಂದ ನೋಡಕ್ ಹೊಂಟಾನ. ಅವಿವೇಕದಿಂದ ಬಂದಂಥವುಗಳನ್ನು ವಿವೇಕದಿಂದ ಸರಿಸಲಿಕ್ಕೆ ಬರ್ತದೆ. ಇದ್ದು ತೋರ್ಸ್ಯಾರ
ಆದರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅಧ್ಯಾಸದ ಮೂಲಕ ಬಂದದ, ಅದು ಧ್ಯಾಸದ ಮೂಲಕ ಹೋಗ್ತೈತಿ. ನಿಜವಾದ ನಾನು ಯಾರಿದ್ದೇನೋ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಏನು ಎಷ್ಟು ದೂರ ನಾವು ಹೊರಗೆ ಹೋಗೇವಿ ಅಷ್ಟು ಹಿಂದಕ್ಕೆ ಸರ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗಿ. ಮೆಲ್ಲ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರಯುತ್ತಾ ಅಂತ. ಹೌದು, ಒಳಗೆ ಅಂತರ್ಮುಖಿಯಾಗಿ ಉಳ್ಕೋಬೇಕಾಗಿತ್ತು. ಹೊರಮುಖ ಆಗೋದನ್ನೆಲ್ಲ ಬಿಡಬೇಕಾಗಿತ್ತು. ಒಳಮುಖ ಎಷ್ಟೆಷ್ಟು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗಿತ. ವೃತ್ತಿ ಹೊರಬಿತ್ತು ಅಂದ್ರೆ ಮಾಯಾದ ಕಾರ್ಯ ಎಲ್ಲಿ ಒಯ್ತೈತೋ ಹೇಳಿಕ್ ಬರ್ದು ನೋಡ್ರಿ. ಏನ್ ಎಲ್ಲಿ ಬಂದೇವು ನಾವು ಅನ್ನೋದನ್ನ ನೆನಪು ಮಾಡಿಕೊಡುದಿಲ್ಲ ಅದು. ಯಾವನೋ ಒಬ್ಬ ಪುಣ್ಯಾತ್ಮಗೆ ಇದ್ರೊಳಗೆ ನನಗೆ ಏನೂ ಸಿಗುವಲ್ದಂತ ಹೊಳೆದ್ರೆ ಹೊಳಿಬಹುದಾ? ಮತ್ತೆ ಎಲ್ಲಿ ಹೋಗ್ಬೋಗಿದ ಎಲ್ಲರಿಗೆ ಹತ್ತುವುದಿಲ್ರಿ ಇದು ಅಂತಿದ್ರ ಜವ. ಎಲ್ಲಿ ತನಕ ಜ್ಞಾನದ ಕಡೆ ನಾವು ಮುಖ ಕೊಡುದಿಲ್ಲ ಅಲ್ಲಿವರೆಗೆ ಜನನ ಮರಣ ನಿನಗೆ ತಪ್ಪುದಿಲ್ಲ ಅಂತ. ನಿದ್ದೆ ಹತ್ತೋ ತನಕ ಹೋಗುದು ಬರುದು ಹೆಂಗೆ ನಡೀತಿರ್ತೈತಿ, ಹಂಗೆ ಇವ ನಮ್ಮ ನಿಜವನ್ನು ಅರಿತು ಪರಂಧಾಮವನ್ನು ಹೊಂದುವ ತನಕ ಕರ್ಮಕ್ಕನುಸಾರವಾಗಿ ಹೋಗುವುದು ಬರುವುದು ಇರುವುದನ್ನು ನಾವೆಲ್ಲ ಊರು ಮುಟ್ಟು ಯೋಜನೆ ಮಾಡ್ಕೊಳಕ್ ಅಲ್ಲಿವಿ. ಮತ್ತು ಇನ್ನ ತಿರುಗ್ಬೇಕಂತೇವು ವಾಸನ ಕಟ್ಕೊಂಡು. ಬರೀ ಮಾತಿನ ಜ್ಞಾನದಿಂದ ವಾಸನ ನಾಶ ಆಗುವುದಿಲ್ಲ. ಕೃತಿಯೊಳಗೆ ನೀ ಅದನ್ನು ಅಳವಡಿಸ್ಕೋಬೇಕು. ಅಂದಾಗ ನಿನಗೆ ಅದು ಅನುಭವ ಬರ್ತೈತಿ. ಸ್ವರೂಪ ಜಿಜ್ಞಾಸ ದಶೆಯಿಂದ ಬೇಕಾದವ್ರು ಬೇಕಾದಲ್ಲಿ ಬಂದು ಸಣ್ಣ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು. ಬೇಕಾದಾಗ ಬಂದು ಕೇಳಿ, ಸರ್ವಜ್ಞ ಬಂದು ಹೇಳ್ತೇನೆ ಅಂದ್ರೆ ನೀವು ಬಾಳೆದ ಅದನ್ನ ತಂದ್ರು ಇದನ್ನ ಬಂದ್ರೆ ಯಾರದ್ರ ಅಂತೇಳಿ ಹೋಗ ಬರೀ ಅದನ್ನ ತಂದು ಆ ಹುಬ್ಬಿ ತಂದು ಇದನ್ನ ಹಚ್ಚಾವ ಬರೀ ಬಾಳೆ ಸುದ್ದಿನ. ಇಲ್ಲಿ ಹೇಳೋದು ನೀವು ಕಲ್ಕೋಬೇಕು, ನಿಮ್ ತಂದು ಇಲ್ಲಿ ಕಲಿಸ್ಬೇಕು. ಆ ರಾಡಿ ತಂದು ಮತ್ತು ಇಲ್ಲೇ ಹಚ್ಚೋದು. ಏನ್ ಊರ್ ರಾಡಿ ಎಲ್ಲ ತಂದ ಅದನ್ನ ತಗೊಂಡು ನಾವೇನ್ ಮಾಡ್ಬೇಕಾಗಿತ್ತು? ಹೋಗುವ ಸಾಕಾಗೈತಿ ನಮಗೆ ಅದನ್ನ ಕೇಳಿ 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 ಜನ್ಮ ಮಾತ್ರ ಕೇಳ್ಕೊಂತ ಬಂದೇವ. ಅದು ಏನ್ ಯಾವನೋ ಒಬ್ಬ ಪುಣ್ಯಾತ್ಮಗ ಹೊಳೆದ್ರೆ ಹೊಳಿಬಹುದು, ಇದ್ರಾಗ ನನಗೇನು ಸಿಗುದಿಲ್ಲ ಅಂತ. ಏನ್ ಮಾತಿನ ಜ್ಞಾನದಿಂದ ಏನು ಕೆಲಸ ಆಗೋದಿಲ್ಲ. ಅನುಭವದ ಕಡೆ ಲಕ್ ಕೊಡ್ಬೇಕಾಗೈತಿ. ಈ ವಿಷಯ ವ್ಯವಹಾರ ಎಲ್ಲ ದುಃಖ ರೂಪಿ ಅದ ಅನ್ನೋದು ಯಾವ ಪುಣ್ಯಾತ್ಮ ಹೊಳಿತದ ಅವ ಇದರಿಂದ ವಿಮುಖ ಆಕ್ಕ ನೋಡ್ರಿ. ಹಿಂದಕ್ಕೆ ಸರ್ಕೊಳಕ್ ಪ್ರಯತ್ನ ಮಾಡ್ತಾನ. ರಂಜನಾಕ್ ಬಿದ್ದರೆ ತೀರ್ಥ ನೋಡ್ರಿ, ಅಧ್ಯಾತ್ಮ ಹೋತು ಅಂತ. ಏನ್ ನಿಜಗೂ ನೆಪ ಕವಿತಾ ಬರ್ದಾನವ, ಲೌಕಿಕ ಹಿಡ್ಕೊಂಡು ಬರ್ದಾನವ. ರಾಗ ಯಾಕೆ ಹಾಕ್ಯಾನ, ಗೀಟ ಯಾಕೆ ಹಾಕ್ಯಾನಂದ್ರೆ ಬ್ರಹ್ಮನೇನು ಬರ್ದಿಲ್ಲ ಅವ, ಲೌಕಿಕ ಹಿಡ್ಕೊಂಡು ಬರ್ದಾನವ. ಕೇಳಿದ್ ಚಂದ ಆಕೈತಿ. ರಾಗ ಯಾಕೆ ಹಾಕ್ಯಾನೋ, ಗೀಟ ಯಾಕೆ ಹಾಕ್ಯಾನೋ ಅಂದ್ರೆ ಬಾಯಿಲಿ ಮುಂದಕ್ಕೆ ಹೇಳ್ತೇನೆ ಅಂದ್ರೆ ಹುಟ್ಟುಗಾಟಿಗೆ ಮಾಡ್ಯಾನ. ಅಧ್ಯಾತ್ಮ ಅಂದ್ರೆ ಅವ್ರು 400 ಆಗಿದನ ಒಬ್ಬ ಕೇಳಿದವ, ನಿಜಗುಣಾರು ಪದ್ಯಕ್ಕೆ ರಾಗ ಹಾಕಿ ಅದನ್ನ ಮಾಡ್ಯಾರ. ಲೌಕಿಕ ಹಿಡ್ಕೊಂಡು ಬರ್ದಾನವ. ಇದನ್ನ ನೀವು ಹೊಂದ್ಬೇಕಾತಂದ್ರೆ ಅದನ್ನೆಲ್ಲ ಕೈ ಬಿಡಬೇಕು. ಮಿಟ್ಟಾಗಿದ್ರೆ ಅನುಭವ ಮಾಡ್ಕೊಳಕ್ತದೆ. ಏನ್ ಅವಾಗ ಸಮಾಧಿ ಐತಿ ಅಜ್ಜವ್ರಿಗೆ 48:40 9:20 ತಟಸ್ಥಾಗಿ ಉಳಿದ್ರು. ಅಜ್ಜ ಸ್ತಬ್ಧ ಆಗ್ಬಿಡ್ತು. ಹೇಳ್ತಾರೆ ಹೊತ್ತೀನಿ ಎತ್ತು ಬಿಡ್ತು. ಅದ ಬರ್ದದ್ದೈತಿ ನೋಡಿ. 8:40 9:20 ವೃತ್ತಿ ಸ್ಥಗಿತ ಆಗ್ಬಿಡ್ತು. 8:40 40 ನಿಮಿಷ ಆತಲ್ಲ, ಸಮಾಧಿಯನ್ನ ಹತ್ತಿ ಬಿಡ್ತೇವೆ ಅವ್ರಿಗೆ. ವೃತ್ತಿ ಸ್ಥಗಿತ ಆಗ್ಬಿಡ್ತೇವೆ. ಹಿಂದಗಡೆ ಜಯಘೋಷ ಮಾಡಿ ಎಬ್ಬಿಸ್ಬಿಟ್ಟು ಹೇಳ್ತಾ ನಿಂತು ಬಿಡ್ತೀವಿ. 400 ಎಷ್ಟನೇ ಇಸ್ವಿ ಇದು? 81ನೇ ಇಸ್ವಿ ಆಗಿತ್ತು. ಮಹಾಯೋಗಿ ತತ್ವಜ್ಞಾನಿ ಯೋಗರ್ಷಿ ಅನ್ನೋದೇನ ತ್ರಿಕಾಲ ಬಾಧ್ಯವಾದದ್ದು. ಇದ್ರೊಳಗೆ ನಮ್ಮದು ಅಲ್ಲ ಅನ್ನೋದನ್ನು ಜಗದಾದ್ಯಂತ ಪಂಡಿತರು, ಇದು ಯಾವ್ದು ನಮ್ದು ಅಲ್ಲ ಅನ್ನೋದನ್ನು ಜಗದಾದ್ಯಂತ ಪಂಡಿತರು ಬಂದು ಹೇಳಿ ನೀವು ಬೇಕಾದ್ರೆ ನಾವು ಸಂಭಾಷಿಸ್ಲಿಕ್ಕೆ ತಯಾರು.
ಮಹಾನ್ ಯೋಗಿ ಅಂದ್ರೆ ಮಹತ್ತರವಾದಂತ ಯೋಗ. ಇದು ಯಾರ್ದಲ್ಲ, ಇದು ನಮ್ದಲ್ಲ ಅಂದ್ಬಿಟ್ರೆ ಏನ್ ಹಂಗಂದ್ರೆ ಇದು ತಿಳುವಳಿಕೆ ಉಳ್ಳವ್ರ ಲಕ್ಷಣ ಏನ್ರಿ ಇದು? ದೇಶ, ಕಾಲ, ಲಿಂಗ, ವ್ಯಕ್ತಿ, ಭಾಷೆ ಇತ್ಯಾದಿಗಳಿಂದ ಪರಿಚ್ಛಿನ್ನ ರಹಿತವಾಗಿರ್ತಕ್ಕಂಥ ಇರು ಏನದ ನೋಡ್ರಿ, ಅದಕ್ಕೆ ತತ್ವ ಅಂತ. ಅಲ್ಲಿ ಅಲಿಂಗಂ ಅಸ್ಪರ್ಶಂ, ಅಲ್ಲಿ ಭೇದ ಮಾಡಕ್ ಬರುದಿಲ್ಲ. ಅಲ್ಲಿ ತತ್ವಜ್ಞಾನಿ ತತ್ವರೂಪಿನ ಇರ್ತಾನ. ತತ್ವಜ್ಞಾನಿಯಲ್ಲಿ ಭೇದ ಮಾಡಬೇಕಂತ ಹೊರಟ ನಾವು ಭೇದ ರೂಪದಿಂದ ಉಳಿದಿಲ್ಲ. ಅವನು ವಿಶ್ವದಾದ್ಯಂತ ವಿದ್ಯಾಲಯಗಳದನ್ನು ಭೇದ ಮಾಡಿ ತೋರಿಸ್ರಿ ನಾವು ಬೇಕಾದ್ರೆ. ನಿಮ್ಮ ನಿದ್ರೆಯೊಳಗೆ ಭೇದ ಮಾಡಿ ತೋರ್ಸಕ್ ಬರ್ತೈತಿ. ನಾವು ಪ್ರಸಂಗ ಬಂದ್ರೆ ಭಾಳ ಹೊರಟು ಹಾಕಿವ್ರಪ್ಪ. ಮತ್ತೆ ನಮ್ಮ ಗಸ್ತಿ ಒಳಗೆ ಯಾರು ಉಳಿಯೋಂಗಿಲ್ಲ. ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹಣತಾನ ನೋಡು. ತತ್ವಜ್ಞಾನದೊಳಗೆ ಭೇದ ಮಾಡಕ್ ಬರ್ತೈತೇನ್ರಿ? ಭೇದ ಮಾಡಿ ತೋರ್ಸದ್ ನೋಡು. ನಾವು ನಿದ್ದಿ ಯಾರ್ದಿದಂತ ಕೇಳಿದ್ರೆ ಏನ್ ಹೇಳ್ತೀರಿ? ಕೂಡ ಬಡ್ದಾಡಿ ಸಾಯ್ತೀರಿ ನೋಡಿ, ನಮ್ದಲ್ಲ ನಿಮ್ದಲ್ಲ. ನಿದ್ದಿ ಗುರ್ತ ಇಡಾಕ್ ಬರ್ತೈತೆ? ಇಡಾಕ್ ಬಂದ್ರೆ ಇಟ್ಟು ತೋರ್ಸು ನೋಡು. ಯಾರು ಬೇಡ ಅಂತಾರ? ನಿದ್ರಿ ಮತ ಎಲ್ಲಾರ್ದು ಒಂದ ಐತಿಲ್? ಏನು ಭಿನ್ನ ಭಿನ್ನ ಐತಿ? ನಾವೀಗ ಮಾತಾಡೋ ಮಾತು ಮನೆಯನ್ನವ್ರಿಗೆ ಬಂಧುಗಳಿಗೆ ತಿಳಿ ಅಂದ್ರೆ ಹೆಂಗ್ ತಿಳಿಬೇಕ್ರಿ? ಮನೆಯನ್ನವ್ರಂದ್ರೆ ಯಾರು? ನಮ್ಮ ಸ್ವರೂಪದೊಳಗೆ ಇರೋವ್ರಿಗೆ ಮನೆಯನ್ನವರು ಅಂತ. ಏನ್ ವಿಷಯದ ಕಡೆ ಎಲ್ಲ ಕೂಡ ಅವ್ರು ಮನೆಯನ್ನವ್ರಲ್ಲ. ಅಲ್ಲ, ಅವ್ರು ವಿಷಯ ಸಂಬಂಧ ಬಂದವ್ರು ಮನೆಯನ್ನವ್ರಲ್ಲ. ಅವರು ಏನ್ ಈ ಸಂಸಾರ ಏನೈತಿ, ಮೊದಲು ಇಲ್ಲ ಕೊನೆಗೂ ಇಲ್ಲ, ಆದಿಯಲ್ಲೂ ಅಂತ್ಯದಲ್ಲಿಲ್ಲ, ಅಂತ್ಯದಲ್ಲಿಯೂ ಇಲ್ಲ, ಮಧ್ಯದಲ್ಲಿಯೂ ಇಲ್ಲ. ಇಲ್ಲ ಅದನ್ನು ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೋಬೇಕಾದ್ರೆ ನೀವು ಆ ಸಮಾಧಿ ಅಥವಾ ಮಹಾನಿದ್ರಾ ಸ್ಥಿತಿಯನ್ನು ಹೊಂದೇ ಖಾತ್ರಿ ಮಾಡ್ಕೋಬೇಕು. ಇದನ್ನು ಬಿಟ್ಟು ಹೊರಗೆ ಗದ್ದಲ ಮಾಡ್ಕೋತ ಕೂತ್ರೆ ಎಲ್ಲಿ ಖಾತ್ರಿ ಆಗ್ಬೇಕು? ಹರ ಹರ ಮಹಾದೇವ ಉದೋ 7 ಕೋಟಿ ಅನ್ಕೊಂತ ಕುಂತ್ರಿ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳಿ? ಎಲ್ಲ ನಿನ್ನ ಕಲ್ಪನಾ ಭ್ರಾಂತಿ ಒಳಗಿನ ವ್ಯವಹಾರ ಇದೆ. ದೇವರು ನಡ್ಕೋದು, ದಿಂದಿರು ನಡ್ಕೋದು, ಹೊರಗಿನ ಆಡಂಬರ ಪೂಜೆ ಪುನಸ್ಕಾರ ಮಾಡೋದೆಲ್ಲ ವ್ಯರ್ಥ. ಕಲ್ಪನೆಗಳೆಲ್ಲ ನಾಶವಾಗಿ ನಿಲುವನ ಮಹಾನಿದ್ರಾ ಸ್ಥಿತಿ ಅಂತ. ಮಹಾತ್ಮರು ತಮ್ಮ ಆನಂದ ಸಾಮ್ರಾಜ್ಯದಲ್ಲಿದ್ದಾಗ ಹೊರಗಿನದ್ದು ಏನೂ ಮಾಡ್ತಿದ್ದಿಲ್ಲ. ಏನ್ ಹೌದು, ಸಮಾಜ ಸ್ಥಿತಿ ಒಳಗಿದ್ದಾಗ ಎಲ್ಲ ಸ್ಥಗಿತ ಆಗ್ತಿತ್ತು. ಉತ್ಥಾನ ಆದಾಗ ಏನಾರ ಜನರ ಕಲ್ಯಾಣ ದೃಷ್ಟಿಯಿಂದ ಅವನು ಮಾಡ್ತಿತ್ತು. ಏನ್ ಗೋರ ಕುಂಬಾರ ಸಮಾಧಿ ಎತ್ತಿದಾಗ ಹುದಲು ತುಳಿತಿದ್ದಂತ, ಉತ್ಥಾನ ಆದಾಗ ಗಡಿಗೆ ಮಾಡ್ತಿದ್ದ. ಏನ್ ಮಹಾತ್ಮರ ಹೊರಗಿನ ಶರೀರ ನೋಡ್ತೀವಿ, ಅವರ ಒಳಗಿನ ಆಂತರಿಕ ಇರುವಿಕೆಯನ್ನು ನಾವು ಯಾರು ನೋಡುದಿಲ್ಲ. ಸದ್ವಸ್ತುವಿಗೆ ಅಂದ್ರೆ ಆತ್ಮಕ್ಕೆ ಎಂದೂ ನಾಶ ಇಲ್ಲ. ಅದು ಎಂದೂ ವಿಕಾರ ಆಗುದಿಲ್ಲ, ಇದ್ದಕ್ಕಿದ್ದಂಗೆ ಇದ್ದದ್ದು. ಈ ಅಸದ್ವಸ್ತುವಿಗೆ ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ಅದು ವಿಕಾರ ಆಗಿ ನಾಶ ಆಗಿ ಹೋಗುದು. ಪ್ರತಿನಿತ್ಯ ಆ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಕೊಡ್ಬೇಕು. ಆನಂದನ ಅನುಭೂತಿ ಆಗುವವರೆಗೂ ಕೂಡಿರ್ಬೇಕು. ನಾವು ನಿಚ್ಚಳವಾಗಿ ಆಗುವವರೆಗೂ ಕೂಡಿರ್ಬೇಕು. ಅಂದ್ರೆ ದೇವ ದರ್ಶನ ನಮಗೆ. ವಿಶ್ವಾತೀತ ದೃಷ್ಟಿಕೋನದಿಂದ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಯಾವ ಮತಾಂತರಗಳು ಇಲ್ಲ. ಅಲ್ಲಿ ಜಾತಿ ಗದ್ದಲಿಲ್ಲ. ಅಲ್ಲಿ ಗದ್ದಲು ಬೇಕಾದ್ರೆ ಗದ್ದಲ ಸೂತ್ರ ಹಿಡ್ಕೊಂಡು ಹೋಗ್ರಿ. ಆರಾಮ್ ಬೇಕಾತಂದ್ರೆ ಆರಾಮಿನ ಸೂತ್ರ ಹಿಡಿದ್ರಿ. ನಿಮಗೆ ಬಿಟ್ಟದ್ದು ಏನು ನಿಜವಾದ ಸುಖ ಶಾಂತಿ ಹೊರಗೆ ಏನಾರ ಸಿಗ್ತೈತೆ ಅನ್ನೋದು, ಯಾರ ಕೊಟ್ಟು ತಗೊಳ್ಳೋ ದಿನಸ ಅನ್ನೋದು ಪೇಟೆಯಾಗದು ಸಿಗುದು, ಅದು ಮಾರು ದಿನಸ ಅನ್ನೋದು ಸಿಗುದಿಲ್ಲ. ಅದು ಆನಂದ ಸೂತ್ರ ನಿನ್ನೊಳಗ. ಯಾವ ಆನಂದ ಸೂತ್ರ ಹಿಡ್ಕೊಂಡು ಅಭ್ಯಾಸ ಮಾಡ್ತಾನ ಅವಾಗ ಅದು ಲಭಿಸ್ತದೆ. ಏನು ವಿಚಾರಗಳನ್ನೆಲ್ಲ ವಿವೇಕದಿಂದ ಹೊಡೆದು ಹಾಕೋ ಪ್ರಯತ್ನವನ್ನು ಮಾಡ್ರಿ. ಅವನು ಕಳ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಿಮಗೆ ಹೀನ ಸ್ಥಿತಿನೇ ಬರ್ತದೆ. ಅವಕ್ಕೂರು ಬೆನ್ನು ಹತ್ತಿದೆ ಅಂದ್ರೆ ಆನಂದದ ಎಚ್ಚರಿಕೆ ಒಳಗೆ ಇರೋ ಕಲಿಬೇಕು ನಾವೆಲ್ಲ.
ಅಂದ್ರೆ ನಾವು ಶಿವಯೋಗವನ್ನು ಆಚರಿಸಿದಂಗೆ. ನಿಜದ ಎಚ್ಚರಿಕೆಯಲ್ಲಿ ನಿಲ್ಲುವುದೇನ ಜಾಗರಣೆ ಅಂದ. ಅದಕ್ಕೆ ಏನ್ ಚಿತ್ತವೃತ್ತಿ ಪ್ರಸನ್ನ ಇದ್ದಾಗ ಯಾವಾಗಲೂ ಶಾಂತಿ ಇರ್ತದೆ ನೋಡೋದು. ಏನ್ ಅದು ಅಂತಃಕರಣ ಮಲಿನಾಥ ಅಂದ್ರೆ ಆನಂದದ ಅನುಭವ ನಮಗಾಗೋದಿಲ್ಲ. ಅಲ್ಲೇ ಇಲ್ಲೇ ಹುಡುಕ್ತಿ, ಕೆಲಸ ಇಲ್ದ ನೀನು, ಗೊತ್ತು ಗುರಿ ಇಲ್ಲಲ್ಲಿ. ಏನ್ ದೇವ ಇಕಡ ಹೈ ತಿಕಡ ಹೈ ಮನುಮ್ ಡೋಂಗರ್ ಪಿರಾತಿಸ್ತಾತ್ ಮೂರ್ಖಾನು ಅಂತ. ದೇವ್ರು ಅಲ್ಲಿದಾನ ಇಲ್ಲಿದಾನ ಅಂತ ಮೂರ್ಖರು ಹಂಗೆ ತಿರುಗ್ತಾರ. ಏನ್ ಬೊಮ್ಮವ ನರಿವೆನೆಂದು ಬಳಲುವರು ತಮ್ಮನೇ ನೇತಿಗಳದು ಅನ್ಯವನೇ ನೋಡಿ ಮನುಜರು ಅಂತ. ಇಷ್ಟು ದಿನ ಆಯ್ತಲ್ಲ, ಇನ್ನೂ ಗೊತ್ತತ್ವಲ್ದ ನೀವು ಯಾರು, ನಿಮ್ಮ ನಿಜ ಏನು ಅನ್ನೋದು ತಿಳಿಲಿಕ್ಕೆ ಬಲ್ಲವ್ರ ಹತ್ರ ಹೋಗಿ ಕೇಳಿ ತಿಳ್ಕೊರಿ. ಏನ್ ಇಷ್ಟು ದಿನ ಶಿವರಾತ್ರಿ ಹೊರಗೆ ತುರ್ಕಿ ಒಳಗೆ ಆಚರಣೆ ಮಾಡ್ಕೊಂತ ಬಂದ್ರಿ. ಅದೆಲ್ಲ ಹೊಳ್ಯಾಗ ಹುಣಸೆಯನ್ನು ತೊಳ್ದಂಗಾಗಿದೆ. ಇನ್ನು ಮೇಲಾದರೂ ನಿಜವಾದ ಶಿವರಾತ್ರಿಯನ್ನು ಹೆಂಗೆ ಆಚರಣೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಬೇಕಿಲ್ಲ. ಮತ್ತು ತಿಳಿದು ಮತ್ತು ಹೊರಗೆ ಶಿವರಾತ್ರಿ ನಾವು ಆಚರಣೆ ಮಾಡ್ತೇವೆ ಅಂದ್ರೆ ಅದು ನಿಮ್ಮ ಪಾಪ ಐತೆ ಅಂತ. ಗೊಂಬೆ ಇಟ್ಕೊಂಡು ಶಿವ ಬರ್ತಾನೆ ಒಬ್ಬವ ನಮಗಿದನ್ನು ಕೊಡ್ತಾನೆ ಕಲ್ಪನಾ ಮಾಡ್ಕೊತ ಏನೇನು ಮಾಡ್ಕೊತ ಬಿಡವನ್ನೆಲ್ಲ. ಶಿವರಾತ್ರಿ ಅಂದ್ರೆ ಹೆಣದ ನೆನಪು ಮಾಡ್ಕೊತ ಕೂಡೋದಲ್ಲ. ಶಿವ ಅಂದ್ರೆ ಮಂಗಲ ಕಲ್ಯಾಣ ಸುಖರೂಪವಾದಂಥ ಇರುವಿನ ನೆನಪು ಮಾಡೋದು. ಏನ್ ನೀತಿ ಭೀತಿಯ ಮೀರಿ ನಿಂದು ಪರಂ ಜ್ಯೋತಿ ನೀನಾಗು ತಿಂತು ಅಂತ. ಎಲ್ಲವನ್ನ ಮೀರಿ ನಿಂತಾಗಿ ಈ ಅನುಭವ ನಮಗೈತಿ. ತಹಜೂದ್ ನಮಾಜ್ ಅಂದ್ರು ಒಂದ, ಮಹಾನಿದ್ರಾ ಅಂದ್ರು ಒಂದ. ಏನ್ ಅದು ಮುಸಲ್ಮಾನ್ ಇದ್ರೊಳಗೆ ಕುರಾಣದೊಳಗೆ ತಹಜೂದ್ ಅಂದಾರ, ಅದು ಸಮಾಧಿಗೆ, ಇದನ್ನ ಸೂರ್ಯಾವಸ್ಥೆಗೆ. ಅವ ನಿಜವಾದ ಮುಸಲ್ಮಾನ. ತಹಜೂದ್ ನಮಾಜ್ ಯಾವ ಗೊತ್ತೈತಿ, ಅವ ನಿಜವಾದ ಮುಸಲ್ಮಾನ. ಅವ ದುಃಖರಹಿತ ಶಾಂತಿ ಪುರುಷ ಅಂತ. ಏನು ಮನೆಯವರಾದ್ರೆ ಮನೆ ಅಂತ ಹೋಗ್ಬೇಕು, ಏನು ಹೊರಗಿಂದ ಗಂಟು ಬೀಳ್ಬೇಕು. ಮನೆ ಅಂದ್ರೆ ನಿಮ್ಮ ಸ್ವರೂಪ. ಇದ ಜೀವನ ಊರು, ಇದ ಜೀವನ ಮನೆ. ಏನ್ ಹೊರಗಿಂದ ತಗೊಂಡ್ರೆ ಮನೆಯವ್ರು ಹೆಂಗೆ ಅಕ್ಕಾರ ಹೇಳ್ರಿ. ಮನೆ ಅಂದ್ಬಿಟ್ಟು ಹೊರಗಿಂದ ಗಂಟು ಬಿಟ್ರೆ, ಗಂಟು ಕಟ್ಕೊಂಡು ಕೂತ್ರೆ ಮನೆ ಅಂದ್ ಹೆಂಗೆ ಸಿಗ್ಬೇಕು ಹೇಳಿ ನಿಮ್ಗೆ. ಇದು ಮೂಗು ಹಿಡಿದ ಕಪಾಳಕ್ಕೆ ಬೀಸಿ ಬಡ್ದಂಗೆ ಆಗ್ಬೇಕು ನೋಡ್ರಿ. ನಾವು ಮನೆಯವರು ಅನ್ನೋರು ತೊಗಲೆ ತಿತ್ತಿ ಹಿಡ್ಕೊಂಡು ನಮ್ಮ ಮನೆ ಅನ್ನೋರು ಅಂತ ಹೇಳ್ತೀವಿ. ಎಲ್ಲಾರ್ದು ಮನೆ ಒಂದೈತಿ, ಎಲ್ಲಾರ್ದು ಊರು ಒಂದೈತಿ. ಮನೆಯವ್ರು ಅನ್ನೋರು ಇದನ್ನ ಎತ್ತರಿಸಿ ಹೋಗಿದ್ರೆ ಕತ್ತರಿಸಿ ಕಡಬ ತಿನ್ಬೇಕು ನೋಡಿ, ಹಂಗೆ ಬರ್ಕೋರು ಇದನ್ನ ಅಂತ ಜೋರು ಅಂದಿದ್ದು. ಹಂಗ ನಮ್ಮ ಮನೆಯವ್ರು ಯಾರು ಮನೆಯವರು ಎಲ್ಲರೂ ವಿಷಯ ಬಡಕರ ಅದೇ ಮನೆಯವ್ರು ಅಂತ. ಹೆಂಡ್ರ ಮಕ್ಕಳ ಸಲುವಾಗಿ ಏನೆಲ್ಲ ಕರ್ಮ ಮಾಡಿ ದುಡ್ದ ಶರೀರ ಬಿಟ್ಟೆ ಅಂದ್ರೆ ನಾಳೆ ಯಮನವರಲ್ಲಿ ಜವಾಬ್ ಕೊಡಕ್ಕೆ ಹೆಂಡ್ರ ಮಕ್ಕಳು ಯಾರು ಬರೋದಿಲ್ಲ. ಹೆಂಡ್ರ ಮಕ್ಕಳು ಸಂಬಂಧ ಮಾಡ್ಯಾನಂದ್ರೆ ಅವ್ರೇನು ನಾನು ಸಂಬಂಧ, ನಾವು ಯಾಕೆ ಕೇಳಕ್ ಹೋಗು ನೋಡತ್ತ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳ ಎಲ್ಲರೂ. ಏನ್ ನಿನಗೆ ಮನೆ ಅಂದ ಅಂದ್ರೆ ಆನಂದ ಬೇಕಾಗಿತ್ತು ಅಂದ್ರೆ ವಿಚಾರ ಮಾಡಿ ಮನೆಗೆ ಬಂದಾಗ ಅದು ಸಿಗ್ತೈತಿ. ಅಪ್ಪ ಅವ್ರು ಕೂಡ ನಾವು ಜಗಳಾಡ್ತಿದ್ವಿ, ನಮಗೆ ಕೊಟ್ಟು ಬಿಡ್ರಿ ಅಂತ. ಹೊರಗಿನ ಸಾಮಾನು ಸಂಬಂಧ ಎಂದೂ ಜಗಳ ಆಡಿಲ್ಲ ನಾವು. ನನಗೆ ಅದು ಬೇಕು ಇದು ಬೇಕು ಅಂತ ಹೊರಗಿನ ಸಂಬಂಧ ಎಂದೂ ನಾವು ಅಪ್ಪ ಅವ್ರು ಕೂಡ ಜಗಳ ಆಡಲಿಲ್ಲ. ನೀವು ಏನು ಹೊಂದಿರಿ ನನಗೂ ಅದನ್ನು ಅನುಭವ ತಂದು ಕೊಡ್ರಿ. ಹೆಂಗೆ ನೀ ಅದನ್ನು ಹೊಂದಿದ್ದು ನಮಗೂ ಅದನ್ನು ಅನುಭವ ತಂದು. ಇದೇ ನಮ್ಮ ಅಪ್ಪನ ಕೂಡ ನಮಗೆ ಜಗಳ ಆತ. ನಿಮ್ಮ ಅಪ್ಪನ ಬೇಯಕ್ಕೆ ಚಾಲು ಮಾಡ್ತೇವೆ ಅನ್ನಂತಿದ್ರು ಅಜ್ಜವ್ರ. ಸ್ನಾನ ಮಾಡಿದ ಕೂಲೆ ನಿಮ್ಮ ಅಜ್ಜನ ಬೇಯಕ್ಕೆ ಹೋಗ್ತೇವೆ ಅದು ವೈರ ಭಕ್ತಿ. ನೀ ಹೆಂಗೆ ಹೊಂದಿದಿ ಅದನ್ನು ನಮಗೂ ಅದನ್ನು ಹೊಂದಿವಿ, ಅನುಭವ ತಂದು ಕೂಡ ಅಂತ. ಇದನ್ನ ಕೇಳೋರು ನಾವು, ನಮ್ಮ ಅಪ್ಪನಂತೇನಂತ. ನಮ್ಮ ಮನೆ ಬಗ್ಗೆ ಅಂದ್ರೆ ನಮ್ಮ ನಿಜಾನಂದದ ಬಗ್ಗೆ ಕೇಳೋದು ಮಾಡಿದಾಗ ನಮ್ಮ ಮನೆಗೆಲಸ ಮಾಡಿದಂಗೆ ನಾವು.
ನಮಗೆ ಕೊಟ್ಟು ಬಿಡ್ರಿ ಅಂದ್ರೆ ಏನ್ರಿ, ನಮ್ಮ ನಿಜಾನಂದದ ಸ್ವರೂಪವನ್ನ ನಮಗೆ ಅನುಭವ ಕೊಡುವಂಗೆ ತಿಳಿಸಿಕೊಡ್ರಿ ಅಂತ. ಏನ್ ನಮ್ಮ ಉತ್ಕಟ ಇಚ್ಛಾ ಬೇಕಲ್ಲ ನಮ್ಗೆ, ಅದನ್ನ ಹೊಂದ ತೀರ್ಬೇಕನ್ನೋ ಉತ್ಕಟ ಇದ್ರೆ ಆಕೈತಿ. ಅದು ಆ ಕರುಣೆ ಆಗೈತಿ ಇರ್ತೈತಿ, ಗುರುವಿನ ಕರುಣೆ. ಯಾರು ಉತ್ಕಟ ಇಚ್ಛಾ ಇರ್ತೈತಿ ಅವ್ರಿಗೆ ಆಕೈತಿ. ಉತ್ಕಟ ಇಚ್ಛಾ ಇಲ್ಲೇ ಆಗುವುದನ್ನ ಇಲ್ಲ. ಅದಕ್ಕೆ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇದ್ರೆ ಆಕೈತಿ, ಗುರುವಿನ ಕರುಣೆ ಆಗೈತಿ ಇರ್ತೈತಿ. ಏನ್ ಅದಕ್ಕೆ ಗುರುವಿನ ಕರುಣೆ ಆಗ್ಬೇಕಾದ್ರೆ ನಮ್ಗೆ ನಮ್ಮ ಕೈ ಒಳಗೈತಿ. ಅದು ನಮ್ಗೆ ಉತ್ಕಟ ಇಚ್ಛಾ ಇದ್ರೆ ಆಕೈತಿ. ಮಳೆದ ಕಡೆ ಇಚ್ಛಾ ಇದ್ರೆ ಗುರು ಕರುಣೆ ಹೆಂಗಾಕೈತಿ. ಏನ್ ವಿವೇಕದಿಂದ ಇದನ್ನೆಲ್ಲ ಮರೆತು, ಜಗತ್ತಿನ ಆಹುಗಳನ್ನೆಲ್ಲ ಮರೆತು ಕೇವಲ ಇರುವಿನ ಅನುಸಂಧಾನ ಮಾಡ್ಕೊಂಡು ಅದ ನೆನಪಿನಾಗ ಇದ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಒಂದು ಉತ್ಕಟ ಇಚ್ಛಾ ಇದ್ರೆ ಗುರು ಕರುಣೆ ಆಕೈತಿ. ಮುಕ್ತಿಗೆ ಮೂಲ ಗುರು ಕರುಣೆ ಅಂತಲ್ಲ, ನಿನ್ನ ಐತೆ ಅದು ಮಾಡ್ಬೋದು, ನಿನ್ನಂತಿಲ್ಲ ಇದು ಕೆಲಸ.